ಕೃಷ್ಣ ತುಲ್ಯ ಭಾಗವತ ವಿಭು ಸರ್ವಾಶ್ರಯ ಪ್ರತಿ ಶ್ಲೋಕೆ ಪ್ರತಿ ಅಕ್ಷರೆ ನಾನಾ ಅರ್ಥಕಯ ಕೃಷ್ಣ ತುಲ್ಯ ಭಾಗವತ ವಿಭು ಸರ್ವಾಶ್ರಯ ಪ್ರತಿ ಶ್ಲೋಕೆ ಪ್ರತಿ ಅಕ್ಷರೆ ನಾನಾ ಅರ್ಥಕಯ ಯಾರಾದ್ರೂ ಒಬ್ರು ಪ್ರಭುಜಿ ಒಬ್ರು ಮಾತಾಡಿ. ಕೃಷ್ಣ ತುಲ್ಯ ಭಾಗವತ ವಿಭೋ ಸರ್ವ ಆಶಯ ಕೃಷ್ಣ ತುಲ್ಯ ಭಾಗವತ ವಿಭು ಸರ್ವಾಶ್ರಯ ಪ್ರತಿ ಶ್ಲೋಕೆ ಪ್ರತಿ ಅಕ್ಷರೆ ನಾನಾ ಅರ್ಥಕಯ ಪ್ರತಿ ಶ್ಲೋಕೆ ಪ್ರತಿ ಅಕ್ಷರೆ ನಾನಾ ಅರ್ಥಕಯ. ಮಾತಾಡಿ. ಕೃಷ್ಣ ತುಲ್ಯ ಭಾಗವತ ವಿಭು ಸರ್ವಾಶ್ರಯ ಕೃಷ್ಣ ತುಲ್ಯ ಭಾಗವತ ವಿಭು ಸರ್ವಾಶ್ರಯ ಪ್ರತಿ ಶ್ಲೋಕೆ ಪ್ರತಿ ಅಕ್ಷರೆ ನಾನಾ ಅರ್ಥಕಯ ಪ್ರತಿ ಶ್ಲೋಕೆ ಪ್ರತಿ ಅಕ್ಷರೆ ನಾನಾ ಅರ್ಥಕಯ. ಇದರ ಅರ್ಥ ಈ ರೀತಿಯಾಗಿದೆ. ಕೃಷ್ಣ ತುಲ್ಯ ಭಾಗವತ, ಭಾಗವತ ಕೃಷ್ಣನಿಗೆ ಸಮಾನವಾದದ್ದು. ಭಾಗವತ ಏನಿದೆ ಕೃಷ್ಣನ ಒಂದು ವಾಂಗ್ಮಯ ರೂಪ ಅಂತೇಳಿ. ವಿಭು ಸರ್ವಾಶ್ರಯ, ವಿಭು ಅಂದರೆ ಅತ್ಯಂತ ಮಹತ್ತರವಾದದ್ದು ಅಥವಾ ಮಹಾನ್. ಸರ್ವಾಶ್ರಯ, ಎಲ್ಲರ ಆಶ್ರಯ. ಯಾವ ರೀತಿ ಕೃಷ್ಣ, ಆ ಕೃಷ್ಣನಿಗೆ ನಾವು ಅದನ್ನು ತುಲನೆಯನ್ನು ಮಾಡೋದ್ರಲ್ಲಿ ಯಾವ ರೀತಿ ಸರ್ವಾಶ್ರಯ ಆಗುತ್ತೆ, ಎಲ್ಲರಿಗೂ ಆಶ್ರಯ. ಪ್ರತಿ ಶ್ಲೋಕೆ ಪ್ರತಿ ಅಕ್ಷರ ನಾನಾ ಅರ್ಥ. ಭಾಗವತದ ಒಂದೊಂದು ಪ್ರತಿಯೊಂದು ಶ್ಲೋಕಗಳು ಪ್ರತಿಯೊಂದು ಅಕ್ಷರಗಳು ಏನಿದ್ದಾವೆ ಅವು ಅನೇಕ ಅರ್ಥಗಳು ಅದರಿಂದ ಹೊಮ್ತವೆ. ಇದು ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿ ಅವ್ರು ಕೇಳ್ತಾರೆ. ಅಂದರೆ ಭಾಗವತದ ಮೊದಲನೇ ಸ್ಕಂದದಲ್ಲಿ ಒಂದು ಶ್ಲೋಕ ಇದೆ, ಆತ್ಮಾರಾಮ ಶ್ಲೋಕ ಅಂತ ಹೇಳ್ತಾರೆ. 7ನೇ ಅಧ್ಯಾಯದ 10ನೇ ಶ್ಲೋಕ, ಮೊದಲನೇ ಸ್ಕಂದದ್ದು. ಆತ್ಮಾರಾಮಾಶ್ಯ ಮುನಯೋ ನಿರ್ಗ್ರಂಥಾಪ್ಯರುಕ್ರಮೆ ಕುರ್ವಂತ ಹೇತು ಕಿಂ ಭಕ್ತಿಂ ಇತ್ತಂ ಭೂತೋ ಗುಣೋ ಹರಿಹೀಂ. ಇದರ ಅರ್ಥ ಅಂದರೆ ಎಂಥ ಜನರು ಭಗವಂತನ ಒಂದು ಆರಾಧನೆಯನ್ನು ಮಾಡ್ತಾರೆ. ಇತ್ತಂಭೂತ ಗುಣೋ ಹರಿಹಿ, ಭಗವಂತನ ಗುಣಿ, ಅತ್ಯಂತ ಗುಣಿಯಾದ ಭಗವಂತನ ಯಾವ ರೀತಿ ಆರಾಧನೆ ಮಾಡ್ತಾರೆ. ಆತ್ಮಾರಾಮಾಶ್ಯ ಮುನಯೋ, ಇಲ್ಲಿ 11 ಶಬ್ದಗಳು ಬರ್ತವೆ ಇದರಲ್ಲಿ. ಮುನಿಗಳು, ಆತ್ಮಾರಾಮರು, ಆತ್ಮಾರಾಮಾಶ್ಯ ಮುನಯೋ, ನಿರ್ಗ್ರಂಥ ಅಂದರೆ ಅದಕ್ಕೆ ಈ ಎಲ್ಲ ಪ್ರತಿಯೊಂದು 11 ಅಕ್ಷರಗಳಿಗೆ ಚೈತನ್ಯ ಮಹಾಪ್ರಭುಗಳು 64 ಅರ್ಥಗಳನ್ನು ಕೊಡ್ತಾರೆ. 64 ಅರ್ಥಗಳಲ್ಲಿ ಈ ಶ್ಲೋಕವನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗ ಕೊನೆಗೆ ಹೇಳ್ತಾರೆ ಇದನ್ನು, ಕೃಷ್ಣ ತುಲ್ಯ ಭಾಗವತ ವಿಭು ಸರ್ವಾಶ್ರಯ ಪ್ರತಿ ಶ್ಲೋಕೆ ಪ್ರತಿ ಅಕ್ಷರ ನಾನಾ ಅರ್ಥಕಯ. ಪ್ರತಿಯೊಂದು ಶ್ಲೋಕ ಪ್ರತಿಯೊಂದು ಅಕ್ಷರ ಅನೇಕ ಅರ್ಥಗಳನ್ನು ಅದು ನೀಡುತ್ತೆ. ಆಗ ರೂಪ ಗೋಸ್ವಾಮಿಗಳು ಈ ಒಂದು ವ್ಯಾಖ್ಯಾನವನ್ನು ಕೇಳಿಬಿಟ್ಟು ಅವರು ನೀವೇ ಆ ಸಾಕ್ಷಾತ್ ಭಗವಂತ, ನೀವೇ ಸಾಕ್ಷಾತ್ ಭಗವಂತ, ಕೇವಲ ಕೃಷ್ಣ ಮಾತ್ರ ಇಷ್ಟೊಂದು ಏನು ಮಾಡಲಿಕ್ಕೆ ಸಾಧ್ಯ ಇದೆ, ವ್ಯಾಖ್ಯಾನವನ್ನು ನೀಡಲಿಕ್ಕೆ ಸಾಧ್ಯ ಇದೆ. ಭಾಗವತಕ್ಕೆ ಇಷ್ಟೊಂದು ಅರ್ಥಗಳನ್ನು ನೀಡಲಿಕ್ಕೆ ಸಾಧ್ಯವಿದೆ ಅಂಥೇಳಿ ಅವ್ರು ಹೇಳ್ತಾರೆ. ಇದು ಆ್ಯಕ್ಚುಲಿ ಪ್ರಯಾಗದಲ್ಲಿ ಆಗಿರುವಂಥ ಒಂದು ಘಟನೆ ಇದೆ. ಪ್ರಯಾಗದಲ್ಲಿ ನಾವೀಗ ಪ್ರಯಾಗರಾಜ್ ಹೋಗ್ತಾ ಇದ್ದೀವಿ, ದಶಾಶ್ವಮೇಧ ಘಾಟ್ ಅಂತಿದೆ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿಯವರಿಗೆ ಅವರು 10 ದಿವಸ ಉಪದೇಶವನ್ನು ಮಾಡ್ತಾರೆ. ಆ ರೂಪ ಶಿಕ್ಷೆಯ ಸಮಯದಲ್ಲಿ ಈ ಘಟನೆ ಜರುಗುತ್ತೆ. ಈ ರೀತಿ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ
ಒಂದು ಬಾಲ್ಯದಲ್ಲಿ ನಿಮಾಯಿ ಪಂಡಿತ ಲೀಲೆಯಲ್ಲೂ ನಾವು ನೋಡಿದ್ವಿ ಯಾವ ರೀತಿ ಅವರು ಒಂದು ಪಾಂಡಿತ್ಯವನ್ನು ತೋರಿಸಿದ್ರಂತೆ. ನಾವು ಕೇಶವ ಕಾಶ್ಮೀರಿ ಅನ್ನುವಂಥ ದಿಗ್ವಿಜಯ ಪಂಡಿತನನ್ನು ಕೂಡ ಅತ್ಯಂತ ಸರಾಗವಾಗಿ ಮತ್ತು ಅವರ ಒಂದು ಮಾನಹಾನಿಯನ್ನು ಮಾಡದೆ ಕೂಡ ಅವ್ರು ಏನು ಮಾಡಿದ್ರು, ಅವರನ್ನು ಸೋಲಿಸಿದರು. ಶ್ರೀ ಸರಸ್ವತಿ ದೇವಿ ಅವ್ರ ನಾಲ್ಗೆ ಮೇಲೆ ಇರ್ತಿದ್ಲು ಅಂತ ಒಂದು ದಿಗ್ವಿಜಯ ಪಂಡಿತನನ್ನು ಕೂಡ ಅವರು ಸೋಲಿಸಿದ್ರು ಚೈತನ್ಯ ಮಹಾಪ್ರಭುಗಳು. ನವದ್ವೀಪ ಆ ಸಮಯದಲ್ಲಿ ತುಂಬ ಪಾಂಡಿತ್ಯಕ್ಕೆ ಹೆಸರುವಾಸಿಯಾಗಿತ್ತು. ಎಲ್ಲರ ಹತ್ರ ಏನು ದೊಡ್ಡ ದೊಡ್ಡ ಹೊತ್ತಿಗೆಗಳಿರ್ತಿದ್ವು. ಈಗೆಲ್ಲ ನಮ್ಮ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಎಲ್ಲ ಸ್ಟೂಡೆಂಟ್ಸು ನೀಟು JEE ಪ್ರಿಪೇರ್ ಮಾಡೋರು ಹಿಡ್ಕೊಂಡು ಹೋಗ್ತಾರಲ್ಲ, ಆ ಥರ. ಅಂದರೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಹಾಗೆ ಅಲ್ಲ, ಅದು ಅಂದರೆ ಅದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಯಾರು ಎಷ್ಟು ದೊಡ್ಡ ಹೊತ್ತಿಗೆ ಹಿಡ್ಕೊಂಡು ಹೋಗ್ತಾರೆ ಅಷ್ಟು ದೊಡ್ಡವರು ಪ್ರಕಾಂಡ ಪಂಡಿತರು ಅಂಥೇಳಿ. ಸುಮ್ಮನೆ ಹಿಡ್ಕೊಂಡು ಹೋಗೋದಲ್ಲ, ಆ ಕತ್ತೆನೂ ಎತ್ಕೊಂಡು ಹೋಗುತ್ತಲ್ಲ ಆ ಥರ. ಆ ರೀತಿ ಅಲ್ಲ, ಅವರು ಆ ಒಂದು ವಿಷಯಗಳ ಮೇಲೆ ಅವರು ಸಂಪೂರ್ಣವಾದ ಒಂದು ಏನು ಹೇಳ್ತಾರೆ ವಿದ್ವತ್ತನ್ನು ಸಂಪಾದನೆಯನ್ನು ಮಾಡೋರಾಗಿ. ಅಂಥವರ ಮಧ್ಯದಲ್ಲಿ ಒಂದು ನಿಮಾಯಿ ಪಂಡಿತನ ಒಂದು ಏನಿದೆ, ಅವರ ಒಂದು ಘನತೆ ಅತ್ಯಂತ ದೊಡ್ಡದಾಗಿತ್ತು. ಯಾಕಂದರೆ ಎಲ್ಲರೂ ದೊಡ್ಡ ದೊಡ್ಡ ಒಂದು ಅತ್ಯಂತ ಏನು ಹೇಳ್ತೀರಿ ನೀವು, ಮೇಧಾವಿ ಪಂಡಿತರು ಅಂದರೆ ವಯಸ್ಸಾದವರು, ಆ ಯಜಮಾನರು, ಆ ರೀತಿ ಇದ್ದರೆ ನಿಮಾಯಿ ಪಂಡಿತ್ ಕೇವಲ ಎಷ್ಟು 14 ವರ್ಷದ ಮಗು. ಇನ್ನು 14 ವರ್ಷದವರಿದ್ದಾಗೆ ಅವ್ರು ಏನು ಮಾಡಿದ್ರು, ತಮ್ಮದೇ ಒಂದು ಪಾಠಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಸೊ ಆ ರೀತಿ ಚೈತನ್ಯ ಮಹಾಪ್ರಭುಗಳ ಒಂದು ಮಹಿಮೆ ಆವಾಗಲೇ ಇದು ಆಗಿತ್ತು. ಬಹಳ ಒಂದು ಉದ್ಧಟತನವನ್ನು ತೋರಿಸ್ತಾರೆ ಚೈತನ್ಯ ಮಹಾಪ್ರಭು. ಈ ಪಾಂಡಿತ್ಯದ ಲೀಲೆಯನ್ನು ಮಾಡ್ತಾ ಇರಬೇಕಾದ್ರೆ ನಾವು ನೋಡಿದ್ವಿ ಯಾವ ರೀತಿ ಅವರು ಒಂದು ವಾಕ್ಯವನ್ನು ಅವ್ರು ಹೇಳ್ತಾಯಿದ್ರು, ಒಂದು ಸಿದ್ಧಾಂತವನ್ನು ಮಂಡನೆ ಮಾಡ್ತಾಯಿದ್ರು. ಇದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ನೀವು ಖಂಡನೆ ಮಾಡಂತ ಹೇಳ್ತಿದ್ರು ಅವರು. ಆಗ ಅವರು ಮುಂದೆ ಇರುವ ವ್ಯಕ್ತಿ ಅವನು ವಿಚಾರ ಮಾಡಿ ನೋಡಿ, ಅಥವಾ ಅದನ್ನು ಸಂಧಿ ವಿಚ್ಛೇದನ ಮಾಡಿ ಅದನ್ನೆಲ್ಲ ವಿಶ್ಲೇಷಣೆಯನ್ನು ಮಾಡಿ ನೋಡಿ ಅವನು ಹೇಳ್ತಾ ಇದ್ದ, ಇಲ್ಲ ಇದರಲ್ಲಿ ಏನು ದೋಷ ಇಲ್ಲ, ಸರಿ ಇದೆ ಇಲ್ಲ. ಆ ಸಮಯದಲ್ಲಿ ಅವ್ರೇನು ಮಾಡ್ತಾಯಿದ್ರು, ಅವರ ಒಂದು ಏನು ವಿಚಾರ ಮಂಡನೆ ಏನು ಮಾಡಿದ್ದಾರೆ ಅದನ್ನು ಖಂಡನೆಯನ್ನು ಮಾಡ್ತಾಯಿದ್ರು. ಅದನ್ನು ಖಂಡನೆಯನ್ನು ಮಾಡಿ ಹೊಸ ಒಂದು ವಾಕ್ಯವನ್ನು, ಸಿದ್ಧಾಂತವನ್ನು ಅವರು ಅಲ್ಲಿ ಪ್ರಸ್ತುತಪಡಿಸ್ತಿದ್ರು. ಈಗ ನೀವು ಅದು ಸರಿ ಇದೆ ಅಂತ ಹೇಳಿದ್ರಲ್ಲ, ನಾನು ಅದನ್ನು ಖಂಡನೆ ಮಾಡಿದ್ದೀನಿ, ಮೂಲ ಸಿದ್ಧಾಂತವನ್ನು ಅಥವಾ ಮೂಲ ವಾಕ್ಯವನ್ನು. ಇದರಲ್ಲಿ ಮತ್ತು ನೀವು ಅದು ಸರಿ ಇದೆ ಅಂತ ಹೇಳಿದರೆ ಅದನ್ನು ನೀವೇನು ಮಾಡಬೇಕು, ಈಗ ಮರುಸ್ಥಾಪನೆ ಮಾಡಬೇಕು. ಅದು ಸರಿ ಇದೆ, ಇದು ತಪ್ಪಿದೆ ಅಂತ ಹೇಳ್ಬೇಕಂತ ಹೇಳ್ತೀವಿ ಎದುರುಗಡೆ ಇರುವಂಥ ವಿದ್ವತ್ತರಿಗೆ, ಪಂಡಿತರಿಗೆ. ಆಗ ಅವರು ಇದನ್ನು ವಿಶ್ಲೇಷಣೆ ಮಾಡಿ ನೋಡಿ ಹೇಳ್ತಿದ್ರು, ಇಲ್ಲ ಇಲ್ಲ ಅದು ತಪ್ಪು, ಇದು ಸರಿ ಅಂತೇಳಿ. ಆಗ ಅವ್ರೇನು ಮಾಡ್ತಿದ್ರು ಚೈತನ್ಯ ಮಹಾಪ್ರಭು ಮತ್ತೆ ಈ ಖಂಡನೆಯನ್ನು ಮಾಡಿದ್ದನ್ನು ಮತ್ತೆ ಖಂಡನೆಯನ್ನು ಮಾಡಿ ಮೂಲ ವಾಕ್ಯವನ್ನು ಸರಿ ಇದೆ ಅಂತೇಳಿ ಸಿದ್ಧಪಡಿಸ್ತಿದ್ರು. ಈ ರೀತಿಯ ಒಂದು ಪ್ರಕಾಂಡ ಪಾಂಡಿತ್ಯವನ್ನು ಅವರು ಹೊಂದಿದ್ದರು. ಈ ರೀತಿ ಉದ್ದಟವನ್ನು ಆ ಸಮಯದಲ್ಲಿ ಯಾರಾದರೂ ಭಕ್ತರು ಅವ್ರನ್ನ ನೋಡಿದ್ರೆ, ವಿಶೇಷವಾಗಿ ಗದಾಧರ್ ಪಂಡಿತರು ಅವರು ಚಿಕ್ಕಂದಿನಿಂದ ಸಂಪೂರ್ಣ ಭಕ್ತಿ ಅಂದೊಂದು ಬಿಟ್ಟರೆ ಏನೂ ಗೊತ್ತೇ ಇಲ್ಲ ಅವ್ರಿಗೆ, ಬೇರೆ ಏನು ವಿಷಯಗಳು ಗೊತ್ತಿಲ್ಲ. ಭಕ್ತಿ, ಭಗವಂತನ ಸೇವೆ, ಭಗವಂತನ ನಾಮಸ್ಮರಣೆ, ಭಾಗವತ, ಇದನ್ನು ಬಿಟ್ಟು ಅವ್ರಿಗೇನೂ ಗೊತ್ತಿಲ್ಲ. ಅಂಥವರು ಏನಾದರೂ ನಿಮಾಯಿಗೆ ನೋಡಿದ್ರೆ, ಇವನು ಹಿಡ್ಕೊಂಡಂದರೆ ಸುಮ್ಮನೆ ಇವನೇನು ಮಾಡ್ತಾನೆ, ವಾಗ್ವಾದದಲ್ಲಿ, ಶಾಸ್ತ್ರಾರ್ಥದಲ್ಲಿ ಸಮಯ ವ್ಯರ್ಥ ಮಾಡ್ತಾನೆ. ಅಷ್ಟು ಸಮಯ ನಾವೇನು ಮಾಡ್ಬೋದು, ಅಷ್ಟು ಸಮಯ ನಾವು ನಾಮಸ್ಮರಣೆ ಮಾಡ್ಬೋದು, ಅಷ್ಟು ಸಮಯ ನಾವು ಭಾಗವತ ಓದ್ಬೋದು, ಅಷ್ಟು ಸಮಯ ನಾವು ಭಕ್ತರ ಜೊತೆಗೆ ನಾವು ಸತ್ಸಂಗವನ್ನು ಮಾಡ್ಬೋದು. ಸುಮ್ಮನೆ ಇವನು ನಿಮಾಯಿ ಏನು ಮಾಡ್ತಾನೆ, ನಮ್ಮ ಸಮಯವೆಲ್ಲ ವ್ಯರ್ಥ ಮಾಡ್ತಾನೆ ಅಂತೇಳಿ ಅವ್ರು ಏನು ಮಾಡ್ತಿದ್ರು, ಅವರು ದೂರಿಂದನೇ ಅಲ್ಲಿ ನಿಮಾಯಿ ಆ ಕ್ರಾಸ್ನೇ ಕಾಣಿಸ್ತಾ ಇದ್ದಾನಂದರೆ ಇನ್ನೊಂದು ಕ್ರಾಸಿಂದ ಹೋಗ್ಬಿಡ್ತಿದ್ರು ಅವರು, ದಾರಿ ಬದಲಿ ಮಾಡಿ ಹೋಗ್ಬಿಡ್ತಿದ್ರು. ಅಷ್ಟೊಂದು ಪ್ರಕಾಂಡ ಪಾಂಡಿತ್ಯವನ್ನು ಅವರು ಸ್ಥಾಪನೆ ಮಾಡಿದ್ರು.
ಒಂದು ಸಾರಿ ಇನ್ನು ನಿಮಾಯಿ ಚಿಕ್ಕ ಮಗು ಇರಬೇಕಾದ್ರೆ ಅವ್ರ ಮನೆಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ. ಈ ಬ್ರಾಹ್ಮಣ ಅಂದರೆ ಅವನು ಯಾವಾಗಲೂ ಏನು ಮಾಡ್ತಾಯಿದ್ದ, ಅವನು ಭ್ರಮಣ ಮಾಡ್ತಾಯಿದ್ದ, ಒಂದೇ ಜಾಗದಲ್ಲಿ ಅವನು ಇರ್ತಿರ್ಲಿಲ್ಲ. ಆ ಬ್ರಾಹ್ಮಣ ಅವನು ಕೊರಳಲ್ಲಿ ಒಂದು ಬಟ್ಟೆ ಕಟ್ಕೊಂಡಿರ್ತಾನೆ. ಅದರಲ್ಲಿ ನಿಮ್ಗೆ ಗೊತ್ತಲ್ಲ, ಎಲ್ಲರ ಮನೆಗಿಂದ ಲಡ್ಡು ಗೋಪಾಲ್, ಅವನು ಗೋಪಾಲನ ಉಪಾಸಕ. ಕೈಯಲ್ಲಿ ಆ್ಯಕ್ಚುಲಿ ಲಡ್ಡು ಗೋಪಾಲ್ ಅಂತ ಹೇಳ್ತಾರೆ, ಅದು ಆ್ಯಕ್ಚುಲಿ ಲಡ್ಡು ಗೋಪಾಲ್ ಅಲ್ಲ, ಇದು ಪ್ರತೀತಿಯಲ್ಲಿ ಹಂಗೆ ಬಂದಿದೆ. ಆ್ಯಕ್ಚುಲಿ ಕೃಷ್ಣ ಹಿಡ್ಕೊಂಡಿದ್ದು ಮಖನ್ ಚೋರು. ಮಖನ್ ಚೋರು. ಇದು ಬೆಣ್ಣೆ, ಅದು ಬೆಣ್ಣೆ ಕಳ್ಳ ಅವನು ಕೃಷ್ಣ. ಇದು ಬೆಣ್ಣೆ ಅವನು ಇಟ್ಕೊಂಡಿದ್ದು ಕೃಷ್ಣ. ಅದು ಆ ಗೋಪಾಲನ ಉಪಾಸಕನಾಗಿರ್ತಾನೆ ಅವನು. ಯಾವಾಗಲೂ ಗೋಪಾಲನ ಹತ್ರ ಬಟ್ಟೆಯಲ್ಲಿ ಕಟ್ಕೊಂಡ್ಬಿಟ್ಟು ತನ್ನ ಹೃದಯದ ಹತ್ರ ಇಲ್ಲಿ ಹೀಗೆ ಕೊರಳಿಂದ ಬಿಟ್ಟು ಅವನು ದೇಶ ಭ್ರಮಣ ಮಾಡ್ತಾ ಇರ್ತಾನೆ. ಆ ಭ್ರಮಣ ಮಾಡ್ತಾ ಮಾಡ್ತಾ ನವದ್ವೀಪ ಬರ್ತಾನೆ. ನವದ್ವೀಪ ಬಂದು ಆವಾಗ ಈ ಬ್ರಾಹ್ಮಣನ ನೋಡಿಬಿಟ್ಟು ಜಗನ್ನಾಥ ಮಿಶ್ರ ಏನು ಹೇಳ್ತಾರೆ, ದಯವಿಟ್ಟು ನೀವು ನಮ್ಮ ಮನೆಗೆ ದಯಪಾಲಿಸ್ಬೇಕು, ಬರಬೇಕು, ಬಂದು ಪ್ರಸಾದ ಸ್ವೀಕಾರ ಮಾಡಬೇಕು. ಆಗ ಆ ಬ್ರಾಹ್ಮಣ ಹೇಳ್ತಾನೆ, ಇಲ್ಲ, ನಾನು ಒಂದು ವ್ರತವನ್ನು ತೊಗೊಂಡಿದ್ದೀನಿ. ಏನದು ವ್ರತ? ನಾನು ಸ್ವಯಂ ಪಾಕಿಯಾಗಿದ್ದೀನಿ. ಸ್ವಯಂ ಪಾಕಿ ಅಂತಂದರೆ ನನ್ನ ಅಡುಗೆ ನಾನು ಸ್ವಂತ ಮಾಡ್ಕೊಳ್ತೀನಿ. ನಾನು ಬೇರೆಯವರ ಕಡೆಯಿಂದ ಮಾಡಿದ ಅಡುಗೆ ನಾನು ಊಟ ಮಾಡೋದು. ಆಯಿತು, ನಿಮ್ಮ ಇಚ್ಛೆ, ನಿಮ್ಮ ವ್ರತ ಇದೆ. ಅದಕ್ಕೆ ಅವ್ರೇನು ಮಾಡಿದ್ರು, ದಯವಿಟ್ಟು ಇವತ್ತು ನೀವೇನು ಮಾಡಬೇಕು, ನಮ್ಮ ಮನೆಯಲ್ಲಿ ನೀವು ನೈವೇದ್ಯ ಮಾಡಬೇಕು. ಗೋಪಾಲನಿಗೆ ಅವರು ವಿಗ್ರಹ ಇರುತ್ತಲ್ಲ, ಗೋಪಾಲ, ನೀವು ನೈವೇದ್ಯ ಮಾಡಿ ನೀವು ಪ್ರಸಾದ ಸ್ವೀಕಾರ ಮಾಡಿ ನಮ್ಮ ಮನೆಯಲ್ಲಿ ದಯವಿಟ್ಟು ಅಂಥೇಳಿ ಅವ್ರು ಕರೀತಾರೆ ಮನೆಯಲ್ಲಿ. ಆಯಿತು ಅಂಥೇಳಿ ಅವ್ನು ಬಂದ ತಕ್ಷಣ ಏನು ಮಾಡ್ತಾರೆ, ಅಡುಗೆ ಮನೆ ಎಲ್ಲ ಸ್ವಚ್ಛಗೊಳಿಸಿ ಅವ್ರಿಗೆ ಏನು ಭೋಗ ಬೇಕು, ಅಕ್ಕಿ ಬೇಳೆ ಏನು ಬೇಕು ಅದನ್ನೆಲ್ಲ ಕೊಡ್ತಾರೆ. ಆಯಿತು, ನೀವು ನೈವೇದ್ಯ ಮಾಡ್ಕೊಳ್ಳಿ, ಗೋಪಾಲನ ನೈವೇದ್ಯ ಮಾಡಿ ಪ್ರಸಾದ ತೊಗೊಳ್ಳಿ ಅಂತ ಹೇಳ್ತಾರೆ. ಸಾಯಂಕಾಲ ಸಮಯ ಆಗಿರುತ್ತೆ. ಆಗ ಅವ್ರು ಹೇಳ್ತಾರೆ, ಅವನು ಬ್ರಾಹ್ಮಣ ಏನು ಮಾಡ್ತಾನೆ, ಅಡುಗೆ ಮಾಡ್ಕೊಳ್ತಾನೆ. ಅಡುಗೆ ಮಾಡಿಕೊಂಡು ನೈವೇದ್ಯ ಮಾಡಲಿಕ್ಕೆ ಅವನೇನು ಮಾಡ್ತಾನೆ, ಗಂಟೆ ಬಾರಿಸ್ತಾನೆ. ಗಂಟೆ ಬಾರಿಸಿ ಕಣ್ಣು ಮುಚ್ಕೊಂಡು ತಂದೇನು ಆರಾಧ್ಯ ದೈವ ಗೋಪಾಲನಿಗೇನು ಮಂತ್ರ ಇರುತ್ತೆ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಈ ರೀತಿ ಅವನು ಏನು ಮಾಡ್ತಾನೆ, ನಾವು ಭಗವಂತನ ನಾವು ಇಲ್ಲಿ ಹೋಗಿ ಹಚ್ಬೇಕಾದ್ರೆ ಯಾವ ರೀತಿ ಗಂಟೆ ಹೊಡೆದು ಇದು ಮಾಡ್ತೀವಿ, ಆ ರೀತಿ ಮಾಡಿ ಅವನು ಬಾರಿಸ್ತಾ ಇರ್ತಾನೆ. ಬಾರಿಸಿ ಕಣ್ಣು ಬಿಡ್ತಾನೆ. ಕಣ್ಣು ಬಿಟ್ಟ ತಕ್ಷಣ ನೋಡ್ತಾನೆ, ಅಲ್ಲಿ ಏನಾಗಿದೆ, ಈ ನಿಮಾಯಿ ಇದನಲ್ಲ ಚಿಕ್ಕ ಬಾಲಕ, ಗೌರಹರಿ, ಅವನು ಬಂದು ಅವನೇನು ನೈವೇದ್ಯ ತಟ್ಟೆ ಇಟ್ಟಿರ್ತಾನಲ್ಲ ಅದರೊಳಗಿಂದ ಅದನ್ನು ಅವನು ತಿಂತಾ ಇರ್ತಾನೆ. ಇದನ್ನು ನೋಡಿಬಿಟ್ಟು ಹಾಯ್ 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 ಅಂತ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವ ರೀತಿ ಕೂಗ್ತಾನೆ, ಹಾಯ್ 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 ಹಾಯ್. ಎಲ್ಲ ವ್ಯರ್ಥ ಆಯ್ತು ನಂದು ಅಂತ ಹೇಳಿ. ಆಗ ಅವನು ಕೂಗೋದನ್ನು ನೋಡಿ ಏನು ಮಾಡ್ತಾರೆ, ಕೂಗೋದನ್ನು ನೋಡಿ ಎಲ್ಲ ಜಗನ್ನಾಥ ಮಿಶ್ರ, ಶಚಿಮಾತೆ ಅವರೆಲ್ಲ ಬರ್ತಾರೆ. ಏನಾಯ್ತು, ಇಲ್ಲ ನನ್ನ ನೈವೇದ್ಯ ಎಲ್ಲ ಈ ಮಗು ಏನು ಇದು ಕೆಡಿಸ್ಬಿಡ್ತು. ಆಗ ಚಿಕ್ಕ ಮಗು ಅಂಥೇಳಿ ನಿಮಾಯಿಗೆ ಹೇಳ್ಕೊಳ್ತಾರೆ, ಇಲ್ಲ ದಯವಿಟ್ಟು ಕ್ಷಮೆ ಮಾಡಿ ನಮಗೆ, ದಯವಿಟ್ಟು ಇದನ್ನೆಲ್ಲ ಮತ್ತೆ ಸ್ವಚ್ಛಗೊಳಿಸ್ಬಿಡೋಣ. ಇನ್ನೊಂದು ಸರಿ ನೀವು ಏನು ಮಾಡಿರಿ, ಅಡುಗೆ ಮಾಡಿ ನೀವು ನೈವೇದ್ಯ ಮಾಡಿ ಪ್ರಸಾದ ತೊಗೊಳ್ಬೇಕು ಅಂತ. ಇಲ್ಲ ನಾನು ಯಾವಾಗಲೂ ಏನೋ ಒಂದು ಸ್ವಲ್ಪ ಕಂದ ಮೂಲ ಗೆಡ್ಡೆ ಗೆಣಸು ತಿನ್ಕೊಂಡಿರೋನು, ಏನೋ ಇವತ್ತು ಗೋಪಾಲನ ಇಚ್ಛೆ ಇಲ್ಲ, ನಾನು ಅನ್ನ ಪ್ರಸಾದ ತೊಗೊಳ್ಬೇಕು ಅಂಥೇಳಿ ಅದಕ್ಕೆ ಈ ರೀತಿ ಆಗಿದೆ. ಅದಕ್ಕೋಸ್ಕರ ದಯವಿಟ್ಟು ನಾನೇನೋ ಒಂದು ಸ್ವಲ್ಪ ಹಣ್ಣು ಹಂಪಲ ತೊಗೊಳ್ತೀನಿ, ನೀವು ಚಿಂತೆ ಮಾಡಿಬಿಡ್ರಿ. ನನಗೇನು ನಿಮ್ಮ ರಿಕ್ವೆಸ್ಟ್ ಮೇಲೆ ನಾನು ಮಾಡ್ತಾಯಿದ್ದೆ, ನಿಮ್ಮ ವಿನಂತಿ ಮೇರೆಗೆ ನನಗೇನು ಅಡ್ಡಿ ಇಲ್ಲ. ನಾನೇನು ಮಾಡ್ತೇನೆ, ಸ್ವಲ್ಪ ಹಣ್ಣು ಹಂಪಲ ಏನಿದ್ರೆ ಕೊಟ್ಬಿಡ್ರಿ, ಅದನ್ನು ಸ್ವೀಕಾರ ಮಾಡಿ ನಾನು ಹೊರಡ್ತೇನೆ ಅಂತಾನೆ. ಆಗ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾರೆ, ಇಲ್ಲ ದಯವಿಟ್ಟು ಹಾಗೆ ಮಾಡಬೇಡಿ, ನಮ್ಮ ಮಗನ್ನ ನೀವು ಕ್ಷಮಿಸಿಬಿಡಿ, ನೀವು ದಯವಿಟ್ಟು ಏನು ಮಾಡಬೇಕು, ಇನ್ನೊಂದು ಸಾರಿ ಅಡುಗೆ ಮಾಡಬೇಕು ಅಂಥೇಳಿ ಮತ್ತೆ ಎಲ್ಲರೂ ಕಿಚನ್ ಎಲ್ಲ ತೊಳಿತಾರೆ. ತೊಳೆದು ಶುದ್ಧೀಕರಣ ಮಾಡಿ ಮತ್ತೆ ಅವನಿಗೆ ಅನ್ನ ಬೇಳೆ ಏನು ಬೇಕು ಕೊಟ್ಟು ಅವರೆಲ್ಲ ಹೊರಗಡೆ ಬರ್ತಾರೆ.
ಬಂದು ನಿಮ್ಮಾಯಿಗೆ ಹೇಳ್ತಾರೆ, ನಿಮ್ಮಾಯಿ ನಿನಗೇನು ಗೊತ್ತೋ ಇದು, ಅವನು ಯಾವ ಜಾತಿ ಅವನು ಗೊತ್ತಿಲ್ಲ, ಎಂಥ ಜಾತಿ ಬ್ರಾಹ್ಮಣನಂತೂ ಗೊತ್ತಿಲ್ಲ, ನಾವೆಲ್ಲ ಹುಚ್ಚು ಕುಲದವರು, ನೀನು ಅವನ ತಟ್ಟೆಯೊಳಗೆ ಅವನು ಮಾಡಿದ್ದ ಅಡುಗೆ ಯಾಕೆ ತಿನ್ನೋಕ್ಕೆ ಹೋದೆ ನೀನು ಅಂತ ಹೇಳಿ. ಆಗ ನಿಮ್ಮಾಯಿ ಹೇಳ್ತಾನೆ, ನಾನು ಒಬ್ಬ ಏನು ಗೋಪಾಲಕ, ನಾನು ನನಗೇನು ಕೀಳು ಮೇಲು ಅಂತಿಲ್ಲ, ನಾನು ವೈಶ್ಯ ಕುಲದಲ್ಲಿ. ಇವನು ಏನು ಹೇಳ್ತಾನೆ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಆ್ಯಕ್ಚುಲಿ ಅವನು ಏನು ಮಾಡ್ತಾಯಿದ್ದಾನೆ, ನಿಮ್ಮಾಯಿ ತನ್ನ ನಿಜವಾದ ಒಂದು ರೂಪವನ್ನು ಹೇಳ್ತಾ ಇದ್ದಾನೆ. ಅಂದರೆ ನಾನು ಕೃಷ್ಣ, ನಾನೇನು ವೈಶ್ಯ ಕುಲದಲ್ಲಿ ಹುಟ್ಟಿದವನು, ನಾನು ಗೋಪಾಲ, ಬ್ರಾಹ್ಮಣರಿಂದ ತಿನ್ನೋಕ್ಕೆ ನನಗೇನು ಸಮಸ್ಯೆ ಇದೆ ಅಂತ ಅವನು ಹೇಳ್ತಾ ಇದ್ದಾನೆ. ಆದರೂ ಅವ್ರು ಅರ್ಥ ಮಾಡ್ಕೊಳ್ಳೋದು, ಇದೇನು ಹೇಳ್ತಾನೆ ಅವನ ಮಗು, ಏನು ಮಾತಾಡುತ್ತೆ ಅಂತ ಹೇಳಿ ಹಾಗೆ ಅವನು ದೂರ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಎರಡನೇ ಸಾರಿ ಮತ್ತೆ ಅವನು ನೈವೇದ್ಯ ಮಾಡ್ತಾನೆ. ನೈವೇದ್ಯ ಮಾಡಿ ಮತ್ತೆ ಗಂಟೆ ಬಾರಿಸ್ತಾನೆ, ತನ್ನ ಮಂತ್ರ ಹೇಳ್ತಾ ಇರ್ತಾನೆ ಅವನು ಭಗವಂತನಿಗೆ ನೈವೇದ್ಯ ಸ್ವೀಕಾರ ಮಾಡಿ ಅಂತ ಹೇಳಲಿಕ್ಕೆ. ಆ ಸಮಯದಲ್ಲಿ ಎಲ್ಲರೂ ದೂರ ಬೇರೆ ಆ ಕಡೆ ಕೋಣೆಯಲ್ಲಿರ್ತಾರೆ. ನೋಡಿ ಅವನು 3 ಸಾರಿ ಮಂತ್ರ ಹೇಳಿ ಗಂಟೆ ಬಾರಿಸಿ ಕಣ್ಣು ಬಿಡ್ತಾನೆ. ಕಣ್ಣು ಬಿಟ್ಟ ತಕ್ಷಣ ಏನಾಗುತ್ತೆ, ಮತ್ತೆ ಅಲ್ಲಿ ನಿಮ್ಮಾಯಿ ಬಂದು ಅದನ್ನು ತಿಂತಾ ಇದ್ದಾನೆ ಅಲ್ಲಿ ತಟ್ಟೆಯೊಳಗಿಂದ. ಇವನು ಮತ್ತೆ ಬ್ರಾಹ್ಮಣ ಹಾಯ್ 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 ಅಂತ ಕೂಗ್ಲಿಕ್ಕೆ ಬ್ರಾಹ್ಮಣ. ಇವನು ಕೂಗೋದನ್ನು ಕೇಳಿ ಏನಾಗುತ್ತೆ, ಮತ್ತೆ ಎಲ್ಲರೂ ಬರ್ತಾರೆ. ಬಂದು ನೋಡ್ತಾರೆ ಏನಾಗಿದೆ. ಮತ್ತೆ ನಿಮ್ಮಾಯಿ, ನಿಮ್ಮಾಯಿ ಏನು ಇವನು ದೂರ ಕಳಿಸಿದ್ರು ಮತ್ತೆ ಬಂದುಬಿಟ್ಟಿದ್ದಾನೆ, ಹೇಗೆ ಬಂದಾನೆ ಇವನು ಗೊತ್ತಿಲ್ಲ ಅಂಥೇಳಿ ಜಗನ್ನಾಥ ಮಿಶ್ರ ಅವ್ರಿಗೆ ಹೊಡಿಲಿಕ್ಕೆ ಹೋಗ್ತಾನೆ. ಹೊಡಿಲಿಕ್ಕೆ ಹೋದರೆ ಏನಾಗುತ್ತೆ, ಇಲ್ಲ ಅದು ಚಿಕ್ಕ ಮಗು, ಒಂದೇನು ತಪ್ಪಿಲ್ಲ, ನೀವು ಯಾಕೆ ಅವ್ನಿಗೆ ಹೊಡಿತೀರಾ, ಅವನಿಗೆ ನೀವು ಇರಲಿ ಬಿಡಿ, ಇವತ್ತು ಗೋಪಾಲನ ಇಚ್ಛೆ ಇಲ್ಲ ನಾನು ಅನ್ನಪ್ರಸಾದ ತೊಗೊಳ್ಳೋದು, ನಾನು ಹಣ್ಣು ಹಂಪಲ ತೊಗೊಂಡು ಆರಾಮಾಗಿರ್ತೀನಿ, ನನಗೇನು ಈ ಪ್ರಸಾದ ಬೇಕಾಗಿಲ್ಲ, ದಯವಿಟ್ಟು ಆ ಮಗುವಿಗೆ ನೀವು ಶಿಕ್ಷೆ ಕೊಡಬೇಡಿ ಅಂಥೇಳಿ ನನಗೆ ಹಣ್ಣು ಹಂಪಲ ಕೊಟ್ಬಿಡಿ ಸಾಕು. ಅಷ್ಟರಲ್ಲಿ ಅವನು ಮುಗಿಸ್ತಾ ಇರ್ತಾನೆ. ಎಲ್ಲರೂ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೋತಾರೆ, ಇನ್ನೊಂದು ಸಾರಿ ನೈವೇದ್ಯ ಮಾಡಿ ಅಂಥೇಳಿ. ಆದರೆ ಅವನು ಇಲ್ಲ ಗೋಪಾಲನ ಇಚ್ಛೆ ಇಲ್ಲ, ಇವತ್ತು ನಾನು ಅನ್ನಪ್ರಸಾದ ತೊಗೊಳ್ಬೇಕು ಅಂಥೇಳಿ ಅವನು ಹಾಗೆ ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಏನಾಗುತ್ತೆ, ಅದೇ ಸಮಯದಲ್ಲಿ ವಿಶ್ವರೂಪ ಬರ್ತಾನೆ. ನಿಮ್ಮಾಯಿ ಅಣ್ಣ ವಿಶ್ವರೂಪ ಅವನು ಬರ್ತಾನೆ. ವಿಶ್ವರೂಪನ ಒಂದು ಅತಿ ಮುಗ್ಧವಾದ ರೂಪ. 7-8 ವರ್ಷದ ಬಾಲಕ ಇರ್ತಾನೆ ಅವನು. ಅವನ ಒಂದು ರೂಪ, ಅವನ ಒಂದು ಏನೈತೆ ಕನ್ನಡದಲ್ಲಿ ನೀವು ಆಕರ್ಷಣೆ, ಚಾರ್ಮ್, ಅದನ್ನೆಲ್ಲ ನೋಡಿಬಿಟ್ಟು ಇವನು ಮನಸ್ಸು ಹೋಗ್ತಾನೆ. ಅವನು ಬಂದು ಹೇಳ್ತಾನೆ, ಅವಳು ಕೈ ಹಿಡಿದು, ದಯವಿಟ್ಟು ಬ್ರಾಹ್ಮಣರು ಹೀಗೆ ಮಾಡಬೇಡಿ, ದಯವಿಟ್ಟು ನೀವು ಕ್ಷಮೆ ಮಾಡಿ ಚಿಕ್ಕ ಮಗುವನ್ನ ಇನ್ನೊಂದು ಸಾರಿ ಏನು ಮಾಡಿ, ನೀವು ಇನ್ನೊಂದು ಸಾರಿ ನೈವೇದ್ಯ ಮಾಡಿ, ದಯವಿಟ್ಟು ನಮ್ಮ ಮನೆಯಲ್ಲಿ ನೀವು ನೈವೇದ್ಯವನ್ನು ಸ್ವೀಕಾರ ಮಾಡಿಯೇ ಹೋಗಬೇಕು ಇವತ್ತು ಅಂಥೇಳಿ ಏನು ಮಾಡ್ತಾರೆ, ಅವರು ರಿಕ್ವೆಸ್ಟ್ ಮಾಡ್ಕೋತಾರೆ. ವಿಶ್ವರೂಪನ ಒಂದು ಮಾತಿಗೆ ಮಾರು ಹೋಗಿ ಆ ಬ್ರಾಹ್ಮಣ ಏನು ಮಾಡ್ತಾನೆ, ಅವನು ವಿಶ್ವರೂಪ ಮತ್ತೆ ಅಡುಗೆ ಮಾಡಲಿಕ್ಕೆ ಅವನು ಒಪ್ಕೊಳ್ತಾನೆ. ಅಷ್ಟಾಗೆ ರಾತ್ರಿ 11 ಗಂಟೆ ಆಗಿರುತ್ತೆ. ಮತ್ತೆ ಅವನು ಅಡುಗೆ ರೈಸು ಅದನ್ನೆಲ್ಲ ಮಾಡಿ ಇದನ್ನು ಮಾಡಬೇಕಂದ್ರೆ ಏನಾಗುತ್ತೆ, ಸಮಯ ರಾತ್ರಿ 12 ಗಂಟೆ. ಆಗ ಜಗನ್ನಾಥ ಮಿಶ್ರಿಗೆ ಭಾಳ ಸಿಟ್ಟು ಬರುತ್ತೆ. ಈ ನಿಮ್ಮಾಯಿ ಏನು ಇವನು ಎಂಥ ತುಂಟಾಟ ಮಾಡ್ತಾನೆ, ಇವನು ಎಷ್ಟು ಇವನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂಥೇಳಿ ನಿಮ್ಮಾಯಿಗೆ ಏನು ಮಾಡ್ತಾರೆ, ಒಂದು ರೂಮಲ್ಲಿ ಕೂಡು ಹಾಕ್ತಾರೆ. ಕೂಡು ಹಾಕಿ ಏನು ಮಾಡ್ತಾರೆ, ಅದನ್ನು ಲಾಕ್ ಮಾಡಿಬಿಡ್ತಾನೆ. ಆ ರೂಮು ಹೊರಗಡೆಯಿಂದ ಲಾಕ್ ಮಾಡಿ ಏನು ಮಾಡ್ತಾನೆ, ಜಗನ್ನಾಥ ಮಿಶ್ರ ನಾನೇ ಇದು ಹೆಂಗೆ ಅವನು ಹೊರಗಡೆ ಬರ್ತಾನೆ ಅಂಥೇಳಿ ಬಾಗಿಲಿಗೆ ಅವರು ಜಗನ್ನಾಥ ಮಿಶ್ರ ಕೂಡ್ತಾರೆ. ಈಗೆಲ್ಲರೂ ಸ್ತ್ರೀಯರು ಒಂದು ಕಡೆಗೆ, ಜಗನ್ನಾಥ ಮಿಶ್ರ ಒಂದು ಕಡೆ ಬಾಗಿಲು ಹೊರಗೆ ಕೂತಿದ್ದಾರೆ, ನಿಮ್ಮಾಯಿಗೆ ಒಳಗಡೆ ಹಾಕಿಬಿಟ್ಟಿದ್ದಾರೆ. ಈಗ ಇಲ್ಲಿ ಏನಾಯಿತು, ಅಡುಗೆ ಮನೆಯಲ್ಲಿ ಈ ಬ್ರಾಹ್ಮಣ ನೈವೇದ್ಯವನ್ನು ಮಾಡ್ತಾನೆ. ಮತ್ತೊಂದು ಸಾರಿ ಅನ್ನ ಬೇಳೆ ಎಲ್ಲ ಅವನು ನೈವೇದ್ಯ ಸಿದ್ಧ ಮಾಡ್ತಾನೆ. ಸಿದ್ಧ ಮಾಡಿ ತಟ್ಟೆ ಹಚ್ತಾನೆ. ಎಷ್ಟರೊಳಗೆ ಏನಾಗಿರುತ್ತೆ, ರಾತ್ರಿ 12 ಗಂಟೆ ಆಗಿರುತ್ತೆ. ಆಗ ಭಗವಂತನ ಒಂದು ದಿವ್ಯ ಯೋಗ ಮಾಯೆ ಪ್ರಭಾವದಿಂದ ಏನಾಗುತ್ತೆ, ಎಲ್ಲರೂ ನಿದ್ದೆ ಹೋಗ್ಬಿಡ್ತಾರೆ. ನಿದ್ರಾದೇವಿ ಆವರಿಸ್ಕೊಂಡ್ಬಿಡ್ತಾಳೆ. ಜಗನ್ನಾಥ ಮಿಶ್ರ ಆಯಿತು, ಆಮೇಲೆ ಸಚಿದೇವಿ ಆಯಿತು, ಎಲ್ಲ ಸ್ತ್ರೀಯರಾಯಿತು, ವಿಶ್ವರೂಪ ಕೂಡ, ಎಲ್ಲರೂ ಕೂಡ ನಿದ್ರೆ ಹೋಗ್ಬಿಡ್ತಾರೆ. ಆ ಸಮಯದಲ್ಲಿ ಬ್ರಾಹ್ಮಣ ಏನು ಮಾಡ್ತಾನೆ, ಮಧ್ಯರಾತ್ರಿ ಅವನು ನೈವೇದ್ಯ ತಟ್ಟೆ ಗೋಪಾಲ ಮುಂದೆ ಇಡ್ತಾನೆ. ಗೋಪಾಲನ ಮುಂದೆ ಇಟ್ಟು
ಗಂಟೆ ಬಾರಿಸಿ ಅವನು ಗೋಪಾಲ ಮಂತ್ರವನ್ನು ಹೇಳಿ ಪ್ರಾರಂಭ ಮಾಡ್ತಾನೆ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಈ ರೀತಿ ಹೇಳಿ ಪ್ರಾರಂಭ ಮಾಡ್ತಾನೆ. ಹೇಳ್ತಾನೆ ನೋಡಿದ್ರೆ ಕೊನೆಗೆ 3 ಸಾರಿ ಮಂತ್ರ ಹೇಳಿ ಕಂಡುಬಿಟ್ರೆ ಏನಾಗುತ್ತಲ್ಲಿ ಅಲ್ಲಿ ನಿಮಾಯಿ ಬಂದು ಅದನ್ನು ತಿಂತಾ ಇರ್ತಾನೆ. ಅವನು ನೈವೇದ್ಯ ಮಾಡಿದ ತಟ್ಟೆಯಿಂದ ಅವನು ತಿಂತಾ ಇರ್ತಾನೆ. ಇದನ್ನು ನೋಡಿಬಿಟ್ಟು ಬ್ರಾಹ್ಮಣ ಅವನನ್ನು ಇನ್ನೂ ಜೋರಾಗಿ ಹೇಳ್ತಾನೆ, ಹಾಯ್ 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 ಎಲ್ಲ ನಂದು ನೈವೇದ್ಯ ಕೆಟ್ಟೋಯ್ತು ಅಂತೇಳಿ ಅವನು ಕೂಗ್ತಿರ್ತಾನೆ. ಈಗ ಎಷ್ಟು ಕೂಗಿದ್ರು ಯಾರೂ ಓಡಿ ಬರೋದಿಲ್ಲ ಈಗ, ಯಾಕಂದರೆ ಎಲ್ಲರೂ ಭಗವಂತನ ಯೋಗ ಮಾಯೆ ಪ್ರಭಾವದಿಂದ ಅವರೇನಾಗಿದ್ದಾರೆ ನಿದ್ರೆ ಹೋಗ್ಬಿಟ್ಟಿದ್ದಾರೆ. ಆಗ ನಿಮಾಯಿ ಹೇಳ್ತಾನೆ ಅವನಿಗೆ, ಹೇ ಬ್ರಾಹ್ಮಣ, ನಿನ್ನ ಈ ನಡವಳಿಕೆಯಿಂದ ನನಗೆ ಅತ್ಯಂತ ಆಶ್ಚರ್ಯ ಆಗ್ತಾ ಇದೆ. ನೀನು ಏನು ಮಾಡ್ತೀಯ? ನೀನು ನೈವೇದ್ಯ ಎಲ್ಲ ನನಗೋಸ್ಕರ ಸಿದ್ಧ ಮಾಡ್ತೀಯ, ಆಮೇಲೆ ಮಂತ್ರ ಹೇಳಿ ನನ್ನನ್ನು ಕರಿತೀಯ, ನೀನು ನನಗೆ ಕೂಗ್ತೀಯ, ಬಂದು ನೀನು ನೈವೇದ್ಯ ಸ್ವೀಕಾರ ಮಾಡಿ ನಾನು ದಯವಿಟ್ಟು ಅಂತೇಳಿ ನೀನು ಪ್ರಾರ್ಥನೆ ಮಾಡ್ತೀಯ. ನಾನು ಬಂದು ನೈವೇದ್ಯ ಸ್ವೀಕಾರ ಮಾಡಿದ್ರೆ ನೀನು ಈ ರೀತಿ ಹೊಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀಯ. ನಿನ್ನ ಈ ನಡವಳಿಕೆ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ. ಆವಾಗ ನಿಮಾಯಿ ಅವನಿಗೆ ಅಷ್ಟಭುಜ ರೂಪವನ್ನು ತೋರಿಸ್ತಾನೆ. ಅಂಬೆಗಾಲು ಕೃಷ್ಣಂದು ಮತ್ತು 2 ಕೈಯಲ್ಲಿ ಕೊರಳಲ್ಲಿ ಹಿಡ್ಕೊಂಡಿದ್ದು, ಆಮೇಲೆ ಶಂಖಚಕ್ರ, ಈ ರೀತಿ 8 ಅಷ್ಟಭುಜ ರೂಪವನ್ನು ಅವನಿಗೆ ದರ್ಶನ ಮಾಡಿಸ್ತಾನೆ. ಆವಾಗ ನಿಮಾಯಿ ಆ ರೂಪದಲ್ಲಿ ಅವನಿಗೆ ಹೇಳ್ತಾನೆ, ಪ್ರತಿ ಜನ್ಮದಲ್ಲಿ ಏನು ನೀನು ನನ್ನ ಸೇವಕ. ನಿನಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ನಾನು ಗೋಕುಲದಲ್ಲಿ ನಂದ ಮತ್ತು ಯಶೋಧೆಯರ ಮನೆಯಲ್ಲಿ ಬೃಂದಾವನ ಗೋಕುಲದಲ್ಲಿ ಲೀಲೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಯೂ ಕೂಡ ನೀನು ಬಂದಿದ್ದೆ. ಅಲ್ಲಿಯೂ ಕೂಡ ಈ ರೀತಿ ನೀನು ಅನ್ನ ನೈವೇದ್ಯ ಮಾಡಿದ್ದನ್ನು ನಾನು ಸ್ವೀಕಾರ ಮಾಡಿದ್ದೆ. ಈ ರೀತಿ ನಾನು ಯಾವಾಗ ಅವತಾರವನ್ನು ತಾಳ್ತೀನಿ ಆ ಸಮಯದಲ್ಲಿ ನೀನು ಬಂದೇ ಬರ್ತೀಯ. ಈ ರೀತಿ ನಿಮಾಯಿ ಹೇಳ್ತಾರೆ. ಆಗ ಆ ಬ್ರಾಹ್ಮಣ ತುಂಬ ಖುಷಿಯಾಗುತ್ತೆ ಅವನಿಗೆ. ಆದರೆ ನಿಮಾಯಿ ಹೇಳ್ತಾನೆ, ಆದರೆ ಈ ಕಲಿಯುಗದಲ್ಲಿ ನಾನು ಏನಿದ್ದೀನಿ, ಕಲೌ ಚೆನ್ನ ಅಭವತ್, ಕಲಿಯುಗದಲ್ಲಿ ನಾನೇನು ಚೆನ್ನ ಅವತಾರ, ಮರೇನು ಹಾಸಿದ ಅವತಾರದಲ್ಲಿ ಬಂದಿದ್ದೀನಿ. ನೀನು ಈ ವಿಷಯವನ್ನು ಯಾರಿಗೂ ಹೇಳ್ಕೊಡೋದು, ಈ ವಿಷಯ ನೀನು ಹೇಳಿದರೆ ಏನಾಗುತ್ತೆ, ನಿಂದು ಅಕಾಲ ಮೃತ್ಯು ಆಗುತ್ತೆ ಅಂತ. ಇದನ್ನೇನು ಹೇಳ್ಕೊಡೋದು. ಆಗ ಅಷ್ಟು ಹೇಳಿ ಅಲ್ಲಿಂದ ನಿಮಾಯಿ ಏನಾಗ್ತಾನೆ, ಅವನು ಅಲ್ಲಿಂದ ಅದೃಶ್ಯ ಆಗ್ತಾನೆ. ಆಗ ಈ ಬ್ರಾಹ್ಮಣಿಗೆ ತುಂಬ ಖುಷಿ ಆಗುತ್ತೆ. ಸ್ವಯಂ ನನ್ನ ಆರಾಧ್ಯ ದೈವ ಅವ್ರೇನು ಮಾಡ್ತಾಯಿದ್ದಾರೆ, ಇಲ್ಲಿ ಈ ನಿಮಾಯಿ ಈ ಬಾಲಕನ ರೂಪದಲ್ಲಿ ಕೃಷ್ಣ ಈಗ ಲೀಲೆ ಮಾಡ್ತಾಯಿದ್ದಾರೆ ಅಂಥೇಳಿ ಭಾಳ ಖುಷಿಯಿಂದ ಅದೆಲ್ಲ ನೈವೇದ್ಯವನ್ನು ಅನ್ನ ತೊಗೊಂಡು ಮೈ ತುಂಬ ಎಲ್ಲ ಸವರ್ಕೊಳ್ತಾ ಇರ್ತಾರೆ. ಆಗ ಆ ಕೋಲಾಹಲ ಆಗುತ್ತಲ್ಲ, ಅವಾಗ ಎಲ್ಲರೂ ಹೇಳ್ತಾರೆ, ಇವರೇನು ನಾನು ಭಗವಂತನ ಪ್ರಾಪ್ತಿ ಮಾಡಿಕೊಂಡೆ, ನನ್ನ ಇಷ್ಟ ದೇವ ನನಗೆ ದರ್ಶನ ಆಯಿತು, ನಾನು ಭಗವಂತನ ಪ್ರಾಪ್ತಿ ಮಾಡಿಕೊಂಡೆ, ನನಗೆ ಗೋಪಾಲನ ದರ್ಶನ ಆಯಿತು, ನನ್ನ ಇಷ್ಟ ದೇವ ಗೋಪಾಲನ ದರ್ಶನ ಆಯಿತು ಅಂಥೇಳಿ ಇವನು ಕೂಗ್ತಾ ಇರ್ತಾನೆ. ಆ ಸಮಯದಲ್ಲಿ ಏನಾಗುತ್ತೆ, ಅವಾಗ ಎಲ್ಲರೂ ಎದ್ದು ಬರ್ತಾರೆ. ಅವಾಗ ನೋಡಿದ್ರೆ ಈ ಗಂಭೀರವಾದ ಬ್ರಾಹ್ಮಣ ಏನು ಮಾಡ್ತಾ ಇದ್ದಾನೆ, ಅವನು ತಿಂತಾ ಇಲ್ಲ, ಆ ಮೈ ತುಂಬ ಎಲ್ಲ ಅದನ್ನು ಸವರ್ಕೊಳ್ತಾ ಇದ್ದಾನೆ, ಅದನ್ನೆಲ್ಲ ಅನ್ನ ತಗೊಂಡು. ನೋಡಿಬಿಟ್ಟು ಅವರು ಏನಾಯಿತು ಹೀಗೆ ಮಾಡ್ತಾಯಿದ್ದಾನೆ. ಏನಿಲ್ಲ ಅವ್ನಿಗೇನು ಹೇಳ್ಬೇಕನ್ನಿಸುತ್ತೆ, ನಿಮಾಯಿ ಇದನ್ನಲ್ಲಿ ನಿಮ್ಮ ಹುಡುಗ ಚಿಕ್ಕವನು ಏನೋ ಸ್ವಯಂ ಶ್ರೀಕೃಷ್ಣ ಅಂತ ಹೇಳ್ಬೇಕನ್ಸುತ್ತೆ. ಆದರೆ ಏನು ಅಲ್ಲಿ ಭಗವಂತ ವಾರ್ನ್ ಮಾಡಿದ್ದಾರೆ, ನಾನೇನು ಕಲಿಯುಗದಲ್ಲಿ ನಾನು ಚೆನ್ನ ಅವತಾರದಲ್ಲಿ ಬಂದಿದ್ದೀನಿ, ಮರೆಮಾಚಿದ ಅವತಾರ, ಅದಕ್ಕೋಸ್ಕರ ಹೇಳಬೇಡ, ಹೇಳಿದರೆ ನಿಂದು ಅಕಾಲ ಮೃತ್ಯು ಬೇರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನನಗೆ ನಿಮಾಯಿ ಇಲ್ಲಿ ಎಲ್ಲ ಲೀಲೆಯನ್ನು ನೋಡೋದಿದೆ ಅಂಥೇಳಿ ಏನು ಮಾಡ್ತಾರೆ, ಅವ್ರಿಗೆ ಯಾರಿಗೂ ಇಲ್ಲ ನನ್ನ ನೈವೇದ್ಯ ಏನಾಯಿತು, ನೈವೇದ್ಯ ಅದು ಈಗ ಪರಿಪೂರ್ಣ ಆಗಿದೆ, ನನ್ನ ನೈವೇದ್ಯ ಪರಿಪೂರ್ಣ ಆಗಿದೆ ಅಂಥೇಳಿ ಹೇಳ್ತಾ ಅವನು ಏನು ಮಾಡ್ತಾನೆ, ಅವನು ತುಂಬ ಧನ್ಯವಾದ ಅಂಥೇಳಿ ಅಲ್ಲಿಂದ ಹೋಗ್ತಾನೆ. ಆದರೆ ಚೈತನ್ಯ ಭಾಗವತದಲ್ಲಿ ವೃಂದಾವನದ ಠಾಕೂರ್ ಅವ್ರು ಹೇಳ್ತಾರೆ, ಆ ಬ್ರಾಹ್ಮಣ ನವದ್ವೀಪ ಬಿಟ್ಟು ಆಮೇಲೆ ಮುಂದೆ ಪ್ರಯಾಣ ಬೆಳೆಸಲೇ ಇಲ್ಲ. ಪ್ರತಿನಿತ್ಯ ಬರೋದು ಅಲ್ಲಿ
ನಿಮಾಯಿ ಮನೆ ಹತ್ರ ನಿಮಾಯಿನ ಒಂದು ಈ ಬಾಲ್ಯ ಲೀಲೆಗಳನ್ನು ದರ್ಶನ ಮಾಡೋದು ಈ ರೀತಿ ಅವನು ಈ ಗೋಪಾಲನ ದರ್ಶನ ಮಾಡ್ತಾ ಮಾಡ್ತಾ ಅವನು ತನ್ನ ಜೀವನವನ್ನು ಅಲ್ಲೇ ನವದ್ವೀಪದಲ್ಲಿ ಕಳೆದ ಅಂತ ಹೇಳಿ. ಈ ರೀತಿ ಚಿಕ್ಕಂದಿನಿಂದ ಚೈತನ್ಯ ಮಹಾಪ್ರಭುಗಳು ಸಣ್ಣ ಅವತಾರವಾಗಿದ್ದರೂ ಕೂಡ ಅವರು ತಮ್ಮ ಒಂದು ದಿವ್ಯ ರೂಪವನ್ನು ಎಲ್ರಿಗೂ ತೋರಿಸ್ತಾನೆ ಇದ್ದಾರೆ. ನಾವು ನೋಡಿದ್ವಿ ಹೋದ್ವಾರ ಯಾವ ರೀತಿ ಮಹಾಪ್ರಕಾಶ ಲೀಲೆಯಲ್ಲಿ ಅವರು ಶ್ರೀಧರ್ ಕೋಲವೇಚಗೆ ಕೃಷ್ಣ ಬಲರಾಮನ ರೂಪವನ್ನು ತೋರಿಸಿದ್ರು. ಯಾವ ರೀತಿ ಗಂಗಾದಾಸ್ ಪಂಡಿತರಿಗೆ ಅವ್ರಿಗೆ ಅಂದರೆ ಅವರು ಇನ್ನೂ ಅವತಾರ ತಾಳೋಕ್ಕಿಂತ ಮುಂಚೆ ಚೈತನ್ಯ ಮಹಾಪ್ರಭುಗಳು ನಿಮಾಯಿ ಪಂಡಿತನ ರೂಪದಲ್ಲಿ ಅಥವಾ ನಿಮಾಯಿ ರೂಪದಲ್ಲಿ ಇನ್ನೂ ಜನ್ಮ ತಾಳೋಕ್ಕಿಂತ ಅನೇಕ ವರ್ಷಗಳ ಮುಂಚೆ ಕೂಡ ನಾನು ಯಾವ ರೀತಿ ಬಂದು ನಿನ್ನ ರಕ್ಷಣೆಯನ್ನು ಮಾಡಿದೆ ಅದನ್ನು ಹೇಳಿ. ಒಂದು ಸಾರಿ ಅವರು ಈ ಮಹಾಪ್ರಕಾಶ್ ಲೀಲೆಯಲ್ಲಿ ಅವ್ರು ಹೇಳ್ತಾರೆ, ಹರಿದಾಸ್ ಠಾಕೂರಿಗೆ ಕರೀತಾರೆ. ಹರಿದಾಸ್ ಠಾಕೂರ್ಗೆ ಅವ್ರು ಹೇಳ್ತಾರೆ, ಹರಿದಾಸ್ ನಿನಗೆ ಗೊತ್ತಾ ಒಂದು ಸಾರಿ ಏನಾಯಿತು, ನಿನಗೆ ನೀನು ಮುಸ್ಲಿಂ ಪರಿವಾರದಲ್ಲಿ ಹುಟ್ಟಿ ಹರಿನಾಮ ಮಾಡ್ತಾ ಇರೋದ್ರಿಂದ ನಿನಗೇನಾಯಿತು, ಬ್ರಾಹ್ಮಣರು ಕೂಡ ಏನು ಮಾಡಿದ್ರು, ಕಂಪ್ಲೇಂಟ್ ಮಾಡಿದ್ರು. ಯಾರಿಗೆ? ಅಲ್ಲಿಯ ಮ್ಯಾಜಿಸ್ಟ್ರೇಟಿಗೆ ಕಂಪ್ಲೇಂಟ್ ಮಾಡಿದ್ರು. ಇವನೇನು ಮುಸ್ಲಿಂ ಪರಿವಾರ ಇಷ್ಟೊಂದು ಉಚ್ಚ ಕುಲದಲ್ಲಿ ಇವನು ಜನ್ಮ ತಾಳಿದಾನೆ. ಆದರೆ ಏನು ಅವ್ರು ಹೇಳ್ತಾ ಇದ್ರು, ಅಂದರೆ ಮುಲ್ಲಾ ಅವ್ರೇನು ಹೇಳ್ತಾರೆ, ಅವರು ಸಮಾಜದಲ್ಲಿ ಇರ್ತಾರಲ್ಲ, ಅವರು ಇವನು ಇಷ್ಟು ಉಚ್ಚ ಕುಲದಲ್ಲಿ ಜನ್ಮ ಆಗಿದೆ. ಎಂಥ ಉಚ್ಚ ಕುಲ? ಮುಸ್ಲಿಂ ಪರಿವಾರದಲ್ಲಿ ಇವನು ಜನ್ಮ ಆಗಿದೆ, ಆದರೆ ಇವನು ನೀಚ ಹಿಂದೂಗಳ ಹೆಸರು ತಗೊಳ್ತಾ ಇದ್ದಾನೆ ಇವರು. ಆಮೇಲೆ ಬ್ರಾಹ್ಮಣರು ಹೇಳೋರು, ಇವನು ಮುಸ್ಲಿಂ ಪರಿವಾರದಲ್ಲಿ ಹುಟ್ಟುಬಿಟ್ಟು ಇವನು ಹಿಂದೂ ನಾಮಸ್ಮರಣೆ ಮಾಡ್ತಾ ಇದ್ದಾನೆ, ಇವನಿಗೆ ಪನಿಷ್ಮೆಂಟ್ ಆಗಬೇಕು. ಅವರು ಎಲ್ಲ ಇಬ್ಬರು ಕೂಡ ಅವ್ರಿಗೇನು ಕಂಪ್ಲೇಂಟ್ ಮಾಡಿದೆ. ಅದಕ್ಕೆ ಮ್ಯಾಜಿಸ್ಟ್ರೇಟ್ ಏನು ಮಾಡ್ದ, ಅಲ್ಲಿ ಅವನು ಕರೆಸಿದ ಅವನಿಗೆ, ಅಂದರೆ ಅವನು ಮುಸ್ಲಿಂ ಇದ್ದ, ಅವನು ಸುಲ್ತಾನ್, ಅವನೇನೋ ಕರೆಸಿದ ಪಠಾನ್ ಏನೋ ಹೇಳಿ ಅವನು ಕರೆಸಿ ಇವ್ರಿಗೆ ಹೇಳ್ತಾನೆ. ಯಾರಿಗೆ? ಹರಿದಾಸ್ ಠಾಕೂರ್. ಅಲ್ಲ, ನಿಂದು ಇಷ್ಟೊಂದು ಉಚ್ಚ ಪರಿವಾರದಲ್ಲಿ ನಿನ್ನ ಜನ್ಮ ಆಗಿದೆ, ಆದರೆ ಈ ಹಿಂದೂಗಳ ಹೆಸರನ್ನು ಯಾಕೆ ತೊಗೊಳ್ತಾ ಇದ್ದೇನೆ? ಆಗ ಅವನು ಹೇಳ್ತಾನೆ, ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಆ ಕುಲ ಈ ಕುಲ ಆ ಜಾತಿ ಈ ಧರ್ಮ ಅಂತೇನಿಲ್ಲ. ನಾನು ಎಲ್ಲರ ವಿಭು ಎಲ್ಲ ಸರ್ವಾಶ್ರಯನಾದ ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾಯಿದ್ದೀನಿ. ಈ ನಾಮಸ್ಮರಣೆಯಿಂದ ಎಲ್ಲರದು ಕಲಿಯುಗದಲ್ಲಿ ಉದ್ಧಾರ ಆಗುತ್ತೆ. ಈ ರೀತಿ ಅವಳಿಗೆ ಅವರು ಏನು ಮಾಡ್ತಾರೆ ಹೇಳ್ತಾರೆ. ಆ ಸಮಯದಲ್ಲಿ ಕೊನೆಗೆ, ಇಲ್ಲ ನೀನು ಇದು ನಿಲ್ಲಿಸದೇ ಇದ್ದರೆ ನಾನು ನಿನಗೆ ಶಿಕ್ಷೆ ಕೊಡ್ತೀನಿ. ಆಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ಕಂಡ ಹೊಯ್ಯದಿ, ನನ್ನ ಶರೀರ ಸಂಪೂರ್ಣ ಅದು ಕಂಡ ಅಂದರೆ ತುಂಡು ಆಗಿ ಹೋಗ್ಬಿಟ್ರೂ ಕೂಡ ಏನು, ಪ್ರತಿಯೊಂದು ತುಂಡಿನಿಂದ ನಂದು ಹರಿನಾಮ ಬರುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂಥೇಳಿ ಹರಿನಾಮ ಬರುತ್ತಂತೆ. ಇವನೇನು ಕೇಳೋದಿಲ್ಲ ಯಾರ್ದು ಮಾತಂತ ಹೇಳಿಬಿಟ್ಟು ಇಪ್ಪತ್ತೆರಡು ಮಾರುಕಟ್ಟೆಯಲ್ಲಿ ಅವನಿಗೆ ಸಲಾಕೆಗಳನ್ನು ಹಾಕಿ, ಚೈನ್ ಹಾಕಿ ಬಾರ್ಕೋಲಿಂದ ಹೊಡಿಲಿಕ್ಕೆ ಹೇಳ್ತಾರೆ. 8-10 ಜನ ಸೈನಿಕರು ಏನು ಮಾಡ್ತಾರೆ, ಅವ್ರನ್ನ ಚೈನ್ ಹಾಕಿ ಹಿಡಿದು ಎಳೆದುಕೊಂಡೋಗಿ 22 ಮಾರ್ಕೆಟ್ಗಳಲ್ಲಿ, ಅಂದರೆ ಏನು ಚಾಮರಾಜಪೇಟೆ, ಮಂಡಿಪೇಟೆ, ಎಷ್ಟು ಮಾರ್ಕೆಟ್ ಇದ್ದಾವೆ? ಎಷ್ಟು ನಮ್ಮ ದಾವಣಗೆರೆಯಲ್ಲಿ 22 ಮಾರ್ಕೆಟ್ ಆಗೋದಿಲ್ಲ. ಅಂದರೆ ಅಷ್ಟೆಲ್ಲ, ಅಂದರೆ ಒಂದು 15-20 ಕಿಲೋಮೀಟ್ರು ಎಳೆದು ಬಿಟ್ಟು ಏನು ಮಾಡ್ತಾರೆ ಅವರು, ಹೊಡಿತಾರೆ. ಅಷ್ಟೆಲ್ಲ ಹೊಡೆದ್ರು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ದಯವಿಟ್ಟು ಇವರಿಗೆ ಗೊತ್ತಿಲ್ಲ ಇವರೇನು ಆ ರಾಜನ ಸೇವಕರಾಗಿ ಇವರು ತಮ್ಮ ಸೇವೆ ಮಾಡ್ತಾ ಇದ್ದಾರೆ, ಇವ್ರಿಗೆ ಕ್ಷಮಿಸಿಬಿಡು ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಇವ್ರಿಗೆ ಗೊತ್ತಿಲ್ಲ. ಇಷ್ಟೆಲ್ಲ ಮಾರ್ಕೆಟಲ್ಲಿ ಹೊಡೆದ್ರೂ ಕೂಡ ಅವರು ಪ್ರಾಣ ಹೋಗೋದಿಲ್ಲ. ಯಾವಾಗಲೂ ಏನು ಮಾಡ್ತಾ ಇರ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾವಾಗಲೂ ಹರಿದಾಸ್ ಠಾಕೂರ್ ನಾಮಸ್ಮರಣೆ ಮಾಡ್ತಾ ಇದ್ದಾರೆ.
22 ಮಾರ್ಕೆಟ್ಗಳು ಮುಗಿತವೆ, ಆದರೂ ಕೂಡ ಇವರು ಪ್ರಾಣ ಹೋಗೋದಿಲ್ಲ, ಹರಿನಾಮ ನಿಲ್ಲೋದಿಲ್ಲ. ಆಗ ಆ ಎಲ್ಲ ಸೈನಿಕರು ಇರ್ತಾರಲ್ಲ, ಅವರು ಹೇಳ್ತಾರೆ, ಕೈ ಮುಗಿದು ಹೇಳ್ತಾರೆ, ಅಪ್ಪ ನಾವು ಇಲ್ಲಿವರೆಗೆ ತುಂಬ ಜನರಿಗೆ ಶಿಕ್ಷೆ ಕೊಟ್ಟಿದ್ದೀವಿ, ಯಾರೂ 1-2 ಮಾರ್ಕೆಟ್ ನಂತರ ಯಾರೂ ಬದುಕುಳಿದಿಲ್ಲ. ಅವ್ರನ್ನ ಮಾರ್ಕೆಟಲ್ಲಿ ಎಳೆದು ಬಾರ್ಕೋಲಿಂದ ಹೊಡೆದ್ರೆ, ಬಾರ್ಕೋಲ್ ಗೊತ್ತಲ್ಲ ನಿಮಗೆ? ದಾವಣಗೆರೆಯಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ. ಚಾಟಿ ಅಂದರೆ ಎತ್ತಿಗೆ ಹೊಡಿತಾರಲ್ಲ, ಬಾರಿಕೋಲು. ಎತ್ತಿಗೆ ಹೊಡಿತಾರಲ್ಲ, ಬಾರಿಕೋಲು. ಅದರಿಂದ 1-2 ಮಾರ್ಕೆಟಲ್ಲಿ ಹೊಡೆದ್ರೆ ಯಾರೂ ಇನ್ನೂ ಜೀವಂತ ಆಗಿ ಉಳಿದಿಲ್ಲ. ನೀನು 22 ಆಯಿತು, ನೀನು ಇನ್ನೂ ಜೀವಂತ ಇದೆಯಾ. ನೀನು ಅಕಸ್ಮಾತ್ ಸಾಯದೇ ಇದ್ದರೆ ಏನಾಗುತ್ತೆ? ರಾಜ ಏನು ಮಾಡ್ತಾನೆ ಗೊತ್ತಾ? ನಾವು ಚೆನ್ನಾಗಿ ನಿನಗೆ ಬಾರಿಕೋಲಿಂದ ಬಾರಿಸಿಲ್ಲ ಅಂಥೇಳಿ ನಮ್ಮ ಜೀವ ತೆಗಿತಾನೆ ಅವನು ರಾಜ ಅಂಥೇಳಿ. ಯಾಕಪ್ಪ ನೀನು ಸಾಯೋದಿಲ್ಲ ಅಂತಾರೆ. ಆಗ ಅವ್ರಿಗೆ ತೊಂದರೆ ಆಗಬಾರ್ದು, ಅವ್ರೇನು ಹೊಡಿತಾ ಇದ್ದಾರಲ್ಲ ಅವ್ರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಹರಿದಾಸ್ ಠಾಕೂರ್ ಏನು ಮಾಡ್ತಾರೆ, ಅವರು ಜೀವ ಹೋದವ್ರ ಹಾಗೆ ಅವ್ರು ಬಿದ್ದುಬಿಡ್ತಾರೆ. ಆ ಸಮಯದಲ್ಲಿ ಇವರು ಅವ್ರನ್ನ ಎಳ್ಕೊಂಡು ಹೋಗ್ತಾರೆ. ಎಳ್ಕೊಂಡು ಹೋಗಿ ರಾಜನ ಮುಂದೆ ತೋರಿಸ್ತಾರೆ, ಇವನು ಸತ್ತೋದ ಅಂತೇಳಿ. ಆಗ ಇವನು ಏನು ಮಾಡಬೇಕು? ಈಗ ಅಂತ್ಯ ಸಂಸ್ಕಾರ ಹೇಗೆ ಮಾಡಬೇಕು? ಆಗ ಆಯಿತು, ಇವನ್ನ ಏನು ಮಾಡಿರಿ, ಅಗ್ನಿ ಸಂಸ್ಕಾರ ಮಾಡಿಬಿಡ್ರಿ ಅವನು. ಆಗ ಹೇಳ್ತಾರೆ, ಅಲ್ಲಿ ಇದ್ದ ಪಂಡಿತರು ಬ್ರಾಹ್ಮಣರು ಹೇಳ್ತಾರೆ, ಇಲ್ಲ ಇವನು ಮುಸ್ಲಿಂ ಪರಿವಾರದಲ್ಲಿ ಹುಟ್ಟು ಹಿಂದೂ ನಾಮ ತೊಗೊಂಡಿನ, ಇವನು ಏನಾದರೂ ಇವನಿಗೆ ಅಗ್ನಿ ಸಂಸ್ಕಾರ ಮಾಡಿಬಿಟ್ರೆ ಏನಾಗುತ್ತೆ, ಇವನಿಗೆ ಉಚ್ಚಗತಿ ಸಿಗುತ್ತೆ. ಇವನಿಗೆ ಅದು ಸಿಗಬಾರ್ದು, ಇವನಿಗೂ ಒಳ್ಳೆ ಸದ್ಗತಿ ಸಿಗಬಾರ್ದು. ಅದಕ್ಕೆ ಇವನು ಹಿಂದೂ ಸಂಸ್ಕಾರದ ಪ್ರಕಾರ ಇವನಿಗೆ ಏನು ಮಾಡಬಾರ್ದು, ಇವನಿಗೆ ಅಗ್ನಿ ಸಂಸ್ಕಾರ ಕೊಡಬಾರ್ದು ಅಂತ. ಆಗ ಆಯ್ತು ದಪ್ಪಣ ಅದು ಓಸ್ಕೋ ಅಂದರೆ ಇವನಿಗೆ ಮಣ್ಣು ಮಾಡಿಬಿಡ್ರಿ ಅಂತಾರೆ. ಆಗ ಅವರು ಹೇಳ್ತಾರೆ, ಮುಸ್ಲಿಮ್ ಅವರೇನು ಮೌಲ್ವಿಗಳು ಅವ್ರೇನೆಲ್ಲ ಇರುತ್ತಲ್ಲ ಅವ್ರು ಹೇಳ್ತಾರೆ, ಇಲ್ಲ ಇವನು ನಮ್ಮ ಇದ್ರ ಸಂಸ್ಕಾರ ಮುಸ್ಲಿಂ ಸಂಸ್ಕಾರ ಪ್ರಕಾರ ಇಸ್ಕೋ ದಪ್ಪನಾನೇ ಇಸಕ್ತೆ ಇಸ್ಕೋ. ಇವನಿಗೆ ಇದು ಏನು ಹುಗಿಯಂಗೂ ಇಲ್ಲ ಇವನಿಗೆ. ಹುಗಿದ್ರೆ ಏನಾಗುತ್ತೆ, ಅವಗೂ ಇವು ಸದ್ಗತಿ ಆಗುತ್ತೆ ಇವನಿಗೆ. ಜನ್ನತ್ ಮಿಲ್ತಾ ಉಸ್ಕೋ ಜನ್ನತ್ ನೈ ಮಿಲ್ನ. ಅವನಿಗೇನು ಸ್ವರ್ಗನೂ ಸಿಗಬಾರ್ದು. ಅಂದರೆ ಏನು ಮಾಡ್ಬೇಕು ಈಗ? ಇವನು ಸುಡ್ಲೂಬಾರ್ದು, ಹೋಗಿಬಾರ್ದು. ಏನು ಆಯಿತು, ಅವ್ನಿಗೇನು ಮಾಡ್ರಿ, ಇವನು ಇಷ್ಟು ನೀಚೆ ಇದ್ದಾನಲ್ಲ, ಇವನು ಸುಡ್ಲಿಕ್ಕೂ ಯೋಗ್ಯ ಅಲ್ಲ, ಹುಗಿಲಿಕ್ಕೂ ಯೋಗ್ಯ ಅಲ್ಲ. ಇವನೇನು ಮಾಡಿಬಿಟ್ರೆ ಗಂಗಾದಲ್ಲಿ ಎಸೆದು ಬಿಡ್ರಿ, ಆ ಕಡೆ ಹೋಗಲಿ. ಏನೋ ಮೊಸಳೆಗಳು ಏನೋ ಒಂದು ಯಾವುದಾದ್ರೂ ಪ್ರಾಣಿಗಳೇನು ಮಾಡ್ತವೆ, ತಿಂದು ಹಾಕ್ತವೆ, ಹೋಗಲಿ ಇವನು. ಆ ರೀತಿ ಅವ್ರೇನು ಮಾಡ್ತಾರೆ, ಅವನು ಹರಿದಾಸ್ ಠಾಕೂರ್ನ ಎತ್ಕೊಂಡು ಹೋಗಿದ್ರು, ಹೇಳ್ಕೊಂಡು ಹೋಗ್ತಾರೆ. ಹೇಳ್ಕೊಂಡು ಹೋಗಿ ಏನು ಮಾಡ್ತಾರೆ, ಗಂಗಾ ನದಿಯಲ್ಲಿ ಎಸೆದು ಬಿಡ್ತಾರೆ. ಗಂಗಾ ನದಿಯಲ್ಲಿ ಎಸೆದು ಬರ್ತಾರೆ. ಎಸೆದು ಬಂದಾಗ 3 ದಿವಸ ನಂತರ ಅವರೇನೋ ತೀರ್ಕೊಂಡು ಹಾಗೆ ಬಿದ್ದುಬಿಟ್ಟಿರ್ತಾರೆ ಹರಿದಾಸ್ ಠಾಕೂರ್. ಆದರೆ 3 ದಿವಸ ನಂತರ ಅವರು ಎದ್ದು ಮತ್ತೆ ಏನು ಮಾಡ್ತಾರೆ, ಡೈರೆಕ್ಟಾಗಿ ಈ ಸುಲ್ತಾನ್ ಏನಿರ್ತಾನಲ್ಲ ಅವನ್ನ ಅರಮನೆಗೆ ಬರ್ತಾರೆ. ಅಲ್ಲೇ ಬರ್ತಾರೆ. ಅವ್ನು ನೋಡಿ ಅವನಿಗೆ ಪೂರ್ತಿ ತನಗಾಗ್ತಾನೆ. ಅವನು ನೋಡಿ ಅವನು ಕೈ ಮುಗಿದು ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ. ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಜಿಂದಾ ಪೀರ್ ಅಂತಾರೆ. ಏನು ಜೀವಂತ ಮಹಾನ್ ವ್ಯಕ್ತಿ ಇವರು, ಮಹಾಪುರುಷ ಇವರು. ಪೀರ್ ಅಂದರೆ ಏನು? ಅವ್ರ ಪೀರ್ ಯಾರಿಗಂತಂದರೆ ಮಹಾನ್ ಸಂತರು. ಜೀವಂತ. ಆ ರೀತಿ ಅವ್ರಿಗೆ ಏನು ಮಾಡ್ತಾರೆ, ಅವರು ಆ ರೀತಿ ಅವ್ರಿಗೆ ಸನ್ಮಾನ ಮಾಡ್ತಾನೆ. ಇವರು ಜಿಂದಾಪೀರ್, ಇವ್ರಿಗೆ ಯಾರು ಇನ್ಮೇಲೆ ತೊಂದರೆ ಕೊಡಬಾರ್ದು ಅಂತ. ಆಗ ಮಹಾಪ್ರಕಾಶ ಲೀಲೆಯಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ತಮ್ಮ ಮೇಲಿನ ಅಂಗವಸ್ತ್ರ ಇರುತ್ತಲ್ಲ ಅದನ್ನು ತೆಗೆದು ಹೇಳ್ತಾರೆ, ನಿನಗೆ ಗೊತ್ತಾ ಅವತ್ತು ಆ ಮುಸ್ಲಿಂ ಸೈನಿಕರೇನು ನಿನಗೆ ಹೊಡಿತಾ ಇದ್ರು ಅಂದರೆ ಇದು ಚೈತನ್ಯ ಮಹಾಪ್ರಭುಗಳು ಜನ್ಮ ತಾಳೋಕ್ಕಿಂತ ಒಂದು 15, 20, 30 ವರ್ಷ ಹಿಂದೆ ಆಗಿದೆ ಇದು ಘಟನೆ. ಅಂದರೆ ಅವ್ರಿಗಿಂತ ಅಷ್ಟು 40, 45 ವರ್ಷ ದೊಡ್ಡವರು. ಯಾರು? ಹರಿದಾಸ್ ಠಾಕೂರ್. ಅವರು ಅವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ಆ
ಮುಸ್ಲಿಮರು ನಿನ್ನನ್ನು ಹೊಡಿತಾ ಇರಬೇಕಾದ್ರೆ ಆ ಸೈನಿಕರು, ನಾನೇನು ಮಾಡಿದೆ, ನನ್ನ ಶರೀರದಿಂದ ನಿನ್ನ ಶರೀರದ ಮೇಲೆ ನಾನೇನು ಮಾಡಿಬಿಟ್ಟಿದೆ, ಆಚ್ಛಾದನೆ ಮಾಡಿಬಿಟ್ಟೆ, ಅಂದರೆ ಕವರ್ ಮಾಡಿದೆ. ಆ ಎಲ್ಲ ಬಾಸುಂಡೆಗಳನ್ನು, ಅವರೆಲ್ಲ ಹೊಡೆತವನ್ನು ನಾನು ತಗೊಂಡೆ ಅಂಥೇಳಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಅಂಗವಸ್ತ್ರವನ್ನು ತೆಗೆದು ತೋರಿಸ್ತಾರೆ. ನೋಡಿದ್ರೆ ಅವರ ಶರೀರದ ಮೇಲೆ, ಅವರ ಬೆನ್ನಿನ ಮೇಲೆ ಗೌರಾಂಗ, ಎಷ್ಟೊಂದು ಗೌರ ಸುಂದರರ ಬೆನ್ನಿನ ಮೇಲೆ ಏನಿರ್ತವೆ, ಆ ಚಾಟಿ, ಆ ಬಾರಿ ಕೋಲಿದ ಏಟಿನ ಏನಿರ್ತವೆ ಅದರದ್ದು ಎಲ್ಲ ಗಾಯಗಳಿರ್ತವೆ. ಆ ರೀತಿ ಅಂದರೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತರನ್ನು ಅವರು ರಕ್ಷಣೆಯನ್ನು ಮಾಡಿದ್ರು. ಅದಕ್ಕೆ ಕೃಷ್ಣದಾಸ ಗೋಸ್ವಾಮಿಗಳು ಹೇಳ್ತಾರೆ, ನಿಮಗೇನಾದರೂ, ನಾನು ಆ ಶ್ಲೋಕ ಹೇಳಿದ್ದೆ, ಶ್ಲೋಕ ನೆನಪಾಗ್ತಾ ಇಲ್ಲ, ಚಿತ್ತೆ ಪಾಬೆ ಚಮತ್ಕಾರ, ಚೈತನ್ಯರ ದಯಾ ಕರಹ ವಿಚಾರ, ಚಿತ್ತೆ ದಯಾ ಕರಿಲೆ ಚಿತ್ತೆ ಪಾಬೆ ಚಮತ್ಕಾರ. ನೀವೇನಾದರೂ ಸ್ವಲ್ಪ ತರ್ಕ ಮತ್ತು ಸಿದ್ಧಾಂತದಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ನೀವೇನು ಮಾಡಬೇಕು, ಚೈತನ್ಯ ಮಹಾಪ್ರಭುಗಳ ಒಂದು ದಯೆ ಬಗ್ಗೆ ವಿಚಾರ ಮಾಡಬೇಕು. ಅವರ ದಯೆ ಬಗ್ಗೆ ನೀವು ವಿಚಾರ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಚಿತ್ತದಲ್ಲಿ ಚಮತ್ಕಾರ ಆಗುತ್ತೆ. ಆ ರೀತಿ ಚೈತನ್ಯ ಮಹಾಪ್ರಭುಗಳು ಏನು ಮಾಡಿದ್ದಾರೆ, ಯೋಗ್ಯತೆಯನ್ನು ನೋಡದೆ ಅವ್ರು ಏನು ಮಾಡಿದ್ರು, ಎಲ್ಲರ ಮೇಲೆ ಅವರು ಕೃಪೆ ಏನು ಮಾಡಿದ್ರು. ಸ್ವಯಂ ಶ್ರೀಕೃಷ್ಣ ದ್ವಾಪರದ ಅಂತ್ಯದಲ್ಲಿ ಅವರು ಬಂದಾಗ ಅವ್ರೇನು ಮಾಡಿದ್ರು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ. ಆ ರೀತಿ ಹೇಳಿದ್ರು, ಎಲ್ಲ ಪ್ರಕಾರದ ಧರ್ಮಗಳನ್ನು ತ್ಯಾಗ ಮಾಡಿ ನನಗೊಬ್ಬನಿಗೆ ನೀವು ಶರಣಾಗಿ, ನೀವು ಸಂಪೂರ್ಣವಾಗಿ ಶರಣಾದರೆ ಏನು ಮಾಡ್ತೀನಿ, ನಾನು ನಿಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತ ಮಾಡಿ ನಿಮ್ಮನ್ನು ರಕ್ಷಣೆ ಮಾಡ್ತೀನಿ, ಹೆದರಬೇಡಿ ಅಂತ ಹೇಳಿದ್ರು. ಆಗೇನು ಬಂದರು ಜನ, ಏನು ವಿಶೇಷವಾಗಿ ಕಲಿಯುಗ ಜನರಿಗೆ ತುಂಬ ಅಹಂಕಾರ. ನಾನು ಯಾಕೆ ಶರಣಾಗ್ತಾ ಆಗಬೇಕು, ನಾನು ಯಾಕೆ ನಿಮ್ಮ ಮಾತು ಹೇಳಬೇಕು, ಕೃಷ್ಣ ಹೇಳಿದ್ರು ಕೇಳೋದಿಲ್ಲ ಅವರು, ಬೇರೆದವ್ರಂದ್ರೂ ಮಾತು ಬಿಟ್ಟೇ ಬಿಡಿ. ಸ್ವಯಂ ಭಗವಂತ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ರಕ್ಷಣೆ ಮಾಡ್ತೀನಿ, ಎಲ್ಲ ಪಾಪದಿಂದ ನಿಮ್ಮನ್ನು ಮುಕ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅವ್ರು ಏನು ಅಂತಾರೆ, ನಾವ್ಯಾಕೆ ಆಗಬೇಕು, ನಾವ್ಯಾಕೆ ಶರಣಾಗತರಾಗಬೇಕು, ನಾವ್ಯಾಕೆ ನಿಮ್ಮ ಮಾತು ಕೇಳಬೇಕು, ನೀವ್ಯಾರು ನಮ್ಗೆ ಆಗ್ರಿ ಅಂತ ಹೇಳೋರು. ಅದಕ್ಕೆ ತುಂಬ ಜನ ಅಹಂಕಾರಿಗಳಿದ್ದಾರೆ. ಅವರು ಕೃಷ್ಣನನ್ನು ಹೆಚ್ಚು ಅಪಾರ್ಥ ಮಾಡ್ಕೊಂಡಿದ್ದೇ ಜಾಸ್ತಿ ಜನ, ಹೌದಿಲ್ಲ? ಕೃಷ್ಣ ಅಂದ ತಕ್ಷಣ ಎಲ್ಲ ಸಮಾಜದಲ್ಲೇನೋ ಜನರಿಗೆ ಅಪಾರ್ಥ ಆಗುತ್ತೆ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಅವರು ವಿನಮ್ರತೆಯಿಂದ, ಸ್ವಯಂ ಭಗವಂತ ಶ್ರೀಕೃಷ್ಣ ಇದ್ದರೂ ಕೂಡ ಜನರಿಗೆ ಅಪಾರ್ಥ ಆಗಬಾರ್ದು, ಜನರಿಗೆ ಏನು ಒಂದು ಭಗವಂತನಿಂದ ವಿಮುಖರಾಗಬಾರ್ದು. ಆ ಜನರು ಭಗವಂತನ ಕಡೆಗೆ ಮುಖ ಮಾಡಬೇಕು, ಭಗವಂತನ ಒಂದು ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅದನ್ನು ತಿಳಿಸ್ಲಿಕ್ಕೆ ಅತ್ಯಂತ ವಿನಮ್ರವಾಗಿ ಅವರು ಭಕ್ತರ ರೂಪದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಬರ್ತಾರೆ. ಸೊ ಅದಕ್ಕೋಸ್ಕರ ಕಲಿಯುಗದಲ್ಲಿ ಒಂದೇ ಒಂದು ನಮಗೇನು ಆಶ್ರಯ, ಒಂದೇ ಒಂದು ಹೋಪ್, ಅದೇನು ಚೈತನ್ಯ ಮಹಾಪ್ರಭುಗಳ ದಯೆ. ಚೈತನ್ಯ ಮಹಾಪ್ರಭುಗಳ ದಯೆ ಇಲ್ಲ ಅಂದರೆ ಕಲಿಯುಗದಲ್ಲಿ ನಾವು ಭಗವತ್ ಪ್ರಾಪ್ತಿ ಮಾಡಿಕೊಳ್ಳೋದು ಅತ್ಯಂತ ಕಠಿಣ, ಅಸಾಧ್ಯವೇ ಸರಿ. ಯಾರು ಚೈತನ್ಯ ಮಹಾಪ್ರಭುಗಳಿಗೆ ಸ್ವಯಂ ಶ್ರೀಕೃಷ್ಣ ಅಲ್ಲ, ಅವರು ಕೇವಲ ಒಬ್ಬ ಸಾಧು ಮಹಾತ್ಮರು, ಸನ್ಯಾಸಿಗಳು ಅಂತ ಕೂಡ ಅವರಿಗೆ ಗೌರವ ತೋರಿಸಿದರೆ ಅವ್ರಿಗೂ ಕೂಡ ಚೈತನ್ಯ ಮಹಾಪ್ರಭುಗಳು ಮುಕ್ತಿಯನ್ನು ಕೊಡ್ತಾರೆ ಅಂತಾರೆ. ಅದಕ್ಕೋಸ್ಕರ ಆ ದಯಾನಿಧಿ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ನಾವು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ನಮ್ಮ ನಮಸ್ಕಾರನ ಅರ್ಪಿಸ್ತೀವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಕನ್ನಡ ಹೊಸ ವರ್ಷ. ಇದು ಯುಗಾದಿ ಹಿಂದೂ ಹೊಸ ವರ್ಷ ಅಲ್ಲ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಭಾರತದಲ್ಲಿ ಬೇರೆ ಬೇರೆ ಪ್ರಾಂತಗಳಲ್ಲಿ ಬೇರೆ ಬೇರೆ ಹೊಸ ವರ್ಷಗಳು. ಹಿಂದೂ ಹೊಸ ವರ್ಷ ಬರೋದು ಯಾವುದಕ್ಕದು? ಕಾರ್ತಿಕ
ಕಾರ್ತಿಕ ಪಾಡ್ಯ, ನರಕ ಚತುರ್ದಶಿ ಆ ಸಮಯದಲ್ಲಿ ಹೊಸ ವರ್ಷ ಆಗುವ. ಕೆಲವೊಂದು ಈಗ ನೋಡಿ ನೀವು ಬಂಗಾಳ, ಒಡಿಶಾ ಆ ಕಡೆ ಹೋದರೆ ವೈಶಾಖ ಮಾಸದಲ್ಲಿ ಅಲ್ಲಿ ಹೊಸ ವರ್ಷ ಆಚರಿಸ್ತಾರೆ. ಇದು ಇರೋದು ಆಂಧ್ರ, ತಮಿಳುನಾಡು, ಕರ್ನಾಟಕ ಅಷ್ಟೇ. ಮಹಾರಾಷ್ಟ್ರ, ತಮಿಳ್ನಾಡು ಇಲ್ಲಲ್ಲ, ತಮಿಳ್ನಾಡು ಬೇರೆ ದಿವಸ. ಓನ್ಲಿ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ಇದು ಹೊಸ ವರ್ಷ. ಓಕೆ, ಏನೇ ಇರಲಿ, ಕರ್ನಾಟಕದವ್ರಿಗೆ ಹೊಸ ವರ್ಷದ ಶುಭಾಶಯಗಳು. ನಾಳೆ ಸತ್ಯನಾರಾಯಣ ಮೂರ್ತಿಗಳು, ನಾಳೆ ಬೆಳಗ್ಗೆ 7:20 ಪಂಚಾಂಗ ಶ್ರವಣ. ಪಂಚಾಂಗ ಅಲ್ಲ, ಅದೇ ಅಂದರೆ ಇಲ್ಲಿ ಅಂದರೆ ಅದು ಟ್ರೆಡಿಷನ್ ಪದ್ಧತಿ, ಹೊಸ ವರ್ಷ ದಿವಸ ಪಂಚಾಂಗ ಶ್ರವಣ ಮಾಡೋಣ ಅಂತಂದಿದ್ದಾರೆ. ಸೊ ಬೆಳಗ್ಗೆ ನಾಳೆ ಹೇಗಿದ್ದರೂ ತುಂಬ ಭಕ್ತರು ಬರಲ್ಲ, ಅದಕ್ಕೆ ಬೆಳಿಗ್ಗೆ ನಮ್ಮದು ದರ್ಶನಾರ್ಥಿ ಗುರುವಂದನ ಆಗಲಿ 7:30 7:00ವರೆಗೆ ಪಂಚಾಂಗ ಶ್ರವಣ ಕಾರ್ಯಕ್ರಮ. ಅದೊಂದು ಬೆಳಿಗ್ಗೆ ನಾಳೆ ಕೀರ್ತನೆ ಇರಲ್ಲ, ಯಾಕಂದರೆ ತುಂಬ ಜನ ಬರೋದೇ ಇಲ್ಲ. ಅದೇ ನಾಳೆ ನಗರ ಹಾಂ, ಎಲ್ಲರಿಗೂ ಗೊತ್ತಿರುತ್ತೆ, ರಾಶಿ ಗೊತ್ತಿರುತ್ತೆ. ಅಲ್ಲ, ಅವ್ರಿಗೆ ಗೊತ್ತಿರುತ್ತೆ ಯೂಶ್ವಲಿ, ಆದರೂ ಕೇಳ್ಕೊಂಬನ್ನಿ. ಓಕೆ, ಬೆಳಗ್ಗೆ ನಾಳೆ ಬೆಳಗ್ಗೆ ಪಂಚಾಂಗ ಶ್ರವಣ ಕಾರ್ಯಕ್ರಮ ಇರುತ್ತೆ, ಅದಕ್ಕೂ ನೀವು ಬನ್ನಿ. ಹರೇ ಕೃಷ್ಣ. ಯಾರಾದರೂ ಏನಾದರೂ ಪ್ರಶ್ನೆ ಇದೆಯಾ? ಪ್ರಶ್ನೆಗಳು